Hello, my dear students. Welcome to PW Kannada class 9th and 10th YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ. ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ನಿಮಗೋಸ್ಕರ ನಾವು ಒಂದು ಹೊಸ ಬ್ಯಾಚ್ನ ಲಾಂಚ್ ಮಾಡಿದ್ದೇವೆ. ದಟ್ ಈಸ್ SSLC ಬೋರ್ಡ್ ಬೂಸ್ಟರ್ 2025. ಓಕೆ, ಸೊ ನೀವು 2025 ಅಲ್ಲಿ SSLC ಬೋರ್ಡ್ ಎಕ್ಸಾಮ್ ಬರೆಯೋಕ್ಕೆ ಹೊರಟಿದ್ದೀರಾ. ಸೊ ನಿಮಗೋಸ್ಕರ ನಾವು ಈ ಬ್ಯಾಚ್ನ ಫ್ರೀ ಆಗಿ ತಂದಿದ್ದೇವೆ. ಓಕೆ, ಸೊ ಈ ಬ್ಯಾಚಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮತ್ತೆ ಮೈಂಡ್ ಮ್ಯಾಪ್ ಸಹಿತ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಈ ಪರ್ಟಿಕ್ಯುಲರ್ ಸೆಷನ್ ಇಂದ ಆದಷ್ಟು ನಿಮಗೆ ಹೆಲ್ಪ್ ಆಗತ್ತೆ. ಓಕೆ, ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಓಕೆ, ಸೊ ಇನ್ನೇನೇ ಕತ್ತಡ, ಲೆಟ್ಸ್ ಗೆಟ್ಸ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಚಾಪ್ಟರ್ ಫ್ರಮ್ ಫಿಸಿಕ್ಸ್, ದಟ್ ಈಸ್ ಎಲೆಕ್ಟ್ರಿಸಿಟಿ. ಓಕೆ, ರೈಟ್. ಇದು ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಓಕೆ, ಸೊ ಇದು ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಸೊ ಚಾಪ್ಟರ್ ನೇಮ್ ಎಲೆಕ್ಟ್ರಿಸಿಟಿ. ಓಕೆ, ನನ್ನ ಹೆಸರು ಗೊತ್ತಿದೆಯಲ್ಲ, ಅಶೋಕ್ ಎಸ್ಕೆ. ಓಕೆ, ರೈಟ್. ಇವತ್ತಿನ ಸೆಷನ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಪ್ಪ, ನಾವು ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಓಕೆ, ಸೊ ಇದು ಬೇಕಾಗಿಲ್ಲ. ಸೊ ಬಿಕಾಸ್ ಯಾವುದು ಪ್ರೀವಿಯಸ್ ಲೆಕ್ಚರ್ ಆಗಿಲ್ಲ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದು ಸಮ್ಮರಿ ಅಂಡ್ ಮೈಂಡ್ ಮ್ಯಾಪ್ ಆಫ್ ದಿಸ್ ಎಲೆಕ್ಟ್ರಿಸಿಟಿ ಚಾಪ್ಟರ್. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟಿವ್ ಕ್ವಶನ್ಸ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಓಕೆ, ಸೊ ಇಲ್ಲಿ ನಾನು ಯಾಕೆ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟಿವ್ ಕ್ವಶನ್ಸ್ ಅಂತ ಹೇಳಿದ್ದೀನಿ ಅಂದ್ರೆ, ಈ ಕ್ವಶನ್ಸ್ ಪದೇ ಪದೇ ರಿಪೀಟ್ ಆಗಿರ್ತವೆ. ಓಕೆ, ಬೇಕಿದ್ರೆ ನೀವು PYQs ಅಥವಾ ಪಾಸ್ಟ್ ಇಯರ್ ಕ್ವಶನ್ಸ್ ಅಥವಾ ಪ್ರೀವೈಸ್ ಇಯರ್ ಕ್ವಶನ್ ಪೇಪರ್ನ ತೆಗೆದು ನೋಡಿದ್ರೆ ಆಲ್ಮೋಸ್ಟ್ ಇದೇ ತರ ಕ್ವಶನ್ಸ್ಗಳು ನಿಮ್ಗೆ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟಿವ್ ಕ್ವಶನ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಇದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಕ್ವಶನ್ಸ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫ್ರಮ್ ಸೈನ್ಸ್. ಓಕೆ, ಫಿಸಿಕ್ಸ್ ಕಡೆಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಕ್ವಶನ್ಸ್ ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೇನೆ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಅದಾದ್ಮೇಲೆ ತುಂಬಾ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗೋದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇನ್ ಫಿಸಿಕ್ಸ್. ಅದು ಎಷ್ಟು ಈಸಿಯಾಗಿ ಬೇಕೋ ಅಷ್ಟು ಈಸಿಯಾಗಿ ನಿಮ್ಮನ್ನು ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಪ್ರಿಪೇರ್ ಮಾಡ್ತೇನೆ. ಓಕೆ, right? So let's start with a summary and mind map of this particular chapter. So first one, now charge ಅಂತ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಇಲ್ಲಿ ಡೆಫಿನೇಷನ್ ಏನು ಬೇಕಾಗಿಲ್ಲ, ಜಸ್ಟ್ ರಿಮೆಂಬರ್, ಅರ್ಥ ಮಾಡ್ಕೊಳ್ಳೋಗೋಸ್ಕರ ನಾ ಹೇಳ್ತಾ ಇದ್ದೇನೆ. ಚಾರ್ಜ್ ಇಸ್ ಅ ಫಂಡಮೆಂಟಲ್ ಪ್ರಾಪರ್ಟಿ. ಓಕೆ, ಚಾರ್ಜ್ ಇಸ್ ಅ ಫಂಡಮೆಂಟಲ್ ಪ್ರಾಪರ್ಟಿ. ಏನ್ ಮಾಡುತ್ತಂದ್ರೆ, ಈ ಒಂದು ಚಾರ್ಜ್ ಇನ್ನೊಂದು ಚಾರ್ಜ್ ಇರುತ್ತಲ್ಲ, ಅದ್ರ ಸುತ್ತಲೊಂದು ಫೀಲ್ಡ್ ಇರುತ್ತೆ, ಅದನ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇನ್ನ ಬೇರೆ ಯಾವುದೋ ಒಂದು ಚಾರ್ಜ್ ಆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಎಂಟರ್ ಆದ್ರೆ ಅದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ನೀವು ಕೇಳ್ಬೋದು, ಸರ್ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡಾ, ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ಫೋರ್ಸ್ ಎಕ್ಸರ್ಟ್ ಮಾಡುತ್ತಾ ಅಂತ ಹೇಳಿದ್ರೆ ನೋ. ಇನ್ನೊಂದಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇಳಿ. ಸೊ ಯಾವಾಗ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ತಗೋತೀನಿ, ಯಾವಾಗ ಚಾರ್ಜ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಬರುತ್ತೆ ಅದ್ರ ಮೇಲೆ ಫೋರ್ಸ್ನ ಎಕ್ಸರ್ಟ್ ಮಾಡುತ್ತೆ, ಅದೇ ರೀತಿ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಓಕೆ, ಸೊ ಇದನ್ನ ನಾವು ಸಿಂಪಲ್ ಆಗಿ ಚಾರ್ಜ್ ಇಸ್ ಅ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಅ ಮ್ಯಾಟರ್ ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಪ್ರಕಾರ ನೋಡೋದಾದ್ರೆ, ಚಾರ್ಜ್ ಅನ್ನೋದು ಎ ಫಿಸಿಕಲ್ ಪ್ರಾಪರ್ಟಿ ಆಫ್ ಅ ಸಬ್ಸ್ಟೆನ್ಸ್ ವಿಚ್ ಕಾಸಸ್ ಇಟ್ ಟು ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ವೆನ್ ಪ್ಲೇಸ್ಡ್ ನಿಯರ್ ಅದರ್ ಮ್ಯಾಟರ್ ಆರ್ ಸಬ್ಸ್ಟೆನ್ಸಸ್. ಅಂಡ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿದ್ರೆ ದಟ್ ಈಸ್ ಅ ಕೂಲಮ್. ಯಾಕೆ ಈ ಕೂಲಮ್ ಅಂತ ಹೆಸರಿಟ್ಟಿದ್ರು ಅಂತಂದ್ರೆ, ಚಾರ್ಲ್ಸ್ ಅಗಸ್ಟಿನ್ ಕೂಲಮ್ ಎನ್ನುವರು ಈ ಎಲೆಕ್ಟ್ರಿಸಿಟಿ ಫೀಲ್ಡ್ ಅಲ್ಲಿ, ಅಂದ್ರೆ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಸ್ಟಾಟಿಕ್ ಎಲೆಕ್ಟ್ರಿಸಿಟಿಯಲ್ಲಿ ಇವರು ತುಂಬಾ ಡೆವಲಪ್ಮೆಂಟ್ಗಳನ್ನ ಮಾಡಿರ್ತಾರೆ. ಸೊ ಅವರಿಗೆ ಗೌರವ ಸೂಚಿಸುವುದಕ್ಕೋಸ್ಕರ ಈ SI ಯೂನಿಟ್ ಆಫ್ ಚಾರ್ಜ್ ನ ಕೂಲಮ್ ಅಂತ ಹೆಸರನ್ನ ಇಟ್ಟಿದ್ದಾರೆ. ಸೊ ಸಿಂಬಾಲಿಕಲಿ ನಾವು C ಇಂದ ಪ್ರೆಸೆಂಟ್ ಮಾಡ್ತೀವಿ, ಚಾರ್ಜ್ ನ Q ಇಂದ ಪ್ರೆಸೆಂಟ್ ಮಾಡಿದ್ರೆ ಯೂನಿಟ್ ನ C ಇಂದ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಇಲ್ಲಿ ಕೆಲವು ಪ್ರಾಪರ್ಟಿಗಳಿದೆ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಅ ಚಾರ್ಜ್ ಅಂತ ಹೇಳಿದ್ರೆ, ಓಕೆ, ಸೊ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳ್ತೀವಿ. ಓಕೆ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಎ ಚಾರ್ಜಸ್. ಲೈಕ್ ಚಾರ್ಜಸ್ ಅಂದ್ರೆ, ಸೊ ಇಲ್ಲಿ ಚಾರ್ಜ್ ಅಂದ ತಕ್ಷಣ ದೇರ್ ಆರ್ 2 ಟೈಪ್ಸ್ ಆಫ್ ಅ ಚಾರ್ಜ್. ನೀವೇನ್ ಅನ್ಕೋತೀರಾ, ಸರ್ 3 ಅಂತ ಹೇಳ್ತೀರಾ. ಅದು ಹೇಗೆ ಸರ್? ಎಲೆಕ್ಟ್ರಾನ್, ಪ್ರೋಟಾನ್ ಅಂಡ್ ಎಲೆಕ್ಟ್ರಾನ್ ಇದೆಯಲ್ಲ ಸರ್. ಎಸ್, ನೀವು ಹೇಳಿದ್ದು ಕರೆಕ್ಟ್, ಅವು ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಅಂತ. ಬಟ್ ಇಲ್ಲಿ ನಾವು ಚಾರ್ಜ್ಡ್ ಪಾರ್ಟಿಕಲ್ ಅಂತ ಹೇಳ್ತಾ ಇದೀವಿ. ಓಕೆ, ಚಾರ್ಜ್ ಪಾರ್ಟಿಕಲ್ ಅಂದ್ರೆ ದ ಪಾರ್ಟಿಕಲ್ ಶುಡ್ ಪೊಸೆಸ್ ಅ ಚಾರ್ಜ್. ಓಕೆ, ಅರ್ಥ ಆಗ್ತೀರಾ? ಫಾರ್ ಎಕ್ಸಾಂಪಲ್ ಪ್ರೋಟಾನ್, ಇಟ್ ಈಸ್ ಅ ಪಾಸಿಟಿವ್ಲಿ ಚಾರ್ಜ್ಡ್.
Electron, it is a negatively charged. Neutron, it is a chargeless. ಚಾರ್ಜ್ಲೆಸ್ನ ನಾವು ಚಾರ್ಜ್ ಅಂತ ಕರೆಯೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ನಾವು ಹೇಳೋದೇನಂದ್ರೆ ಚಾರ್ಜಸ್ ಆರ್ ಅ 2 ಟೈಪ್ಸ್. ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್. ಎಕ್ಸಾಂಪಲ್ ಫಾರ್ ಅ ಪಾಸಿಟಿವ್ ಚಾರ್ಜ್ಗೆ ಪ್ರೋಟಾನ್ ಆದ್ರೆ ಎಕ್ಸಾಂಪಲ್ ಫಾರ್ ಅ ನೆಗೆಟಿವ್ ಚಾರ್ಜ್ಗೆ ಎಲೆಕ್ಟ್ರಾನ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಡೆಫಿನೇಷನ್ ಆಫ್ ಅ ಚಾರ್ಜ್, ಯೂನಿಟ್ ಆಫ್ ಅ ಚಾರ್ಜ್, ಪ್ರಾಪರ್ಟೀಸ್ ಆಫ್ ಅ ಚಾರ್ಜ್. ಇಷ್ಟೇ, ಮುಗಿತಾ? ಸೊ ಮೈಂಡ್ ಮ್ಯಾಪ್ ನಾನು ಡಿಸ್ಕಸ್ ಮಾಡ್ತಿರೋದು, ಲೆಕ್ಚರ್ ಅಲ್ಲ. ಲೆಕ್ಚರ್ ಆದ್ರೆ ಇನ್ ಡಿಟೇಲ್ ಆಗಿ ಹೋಗ್ಬೋದು. ಇದು ಮೈಂಡ್ ಮ್ಯಾಪ್, ಸಮ್ಮರಿ, ಎಲ್ಲ ರೀಕಾಲ್ ಮಾಡ್ಕೊಳ್ತಿರೋದು. ಓಕೆ, ರೈಟ್? ಸೊ ನೆಕ್ಸ್ಟ್ ಒನ್ ನೋಡೋಣ. ಟೈಪ್ಸ್ ಆಫ್ ಅ ಚಾರ್ಜಸ್ ಆಲ್ರೆಡಿ ಡಿಸ್ಕಸ್ ಮಾಡಿದೆ. ದಟ್ ಇಸ್ ಅ ಪಾಸಿಟಿವ್ ಚಾರ್ಜ್. ಟೈಪ್ಸ್ ಆಫ್ ಅ ಚಾರ್ಜ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಅಂಡ್ ನೆಗೆಟಿವ್ ಚಾರ್ಜ್. ಸೊ ಪಾಸಿಟಿವ್ ಚಾರ್ಜ್ಗೆ ಪ್ರೋಟಾನ್ ಎಕ್ಸಾಂಪಲ್ ಆದ್ರೆ ನೆಗೆಟಿವ್ ಚಾರ್ಜ್ಗೆ ಎಲೆಕ್ಟ್ರಾನ್ ಇಸ್ ದ ಎಕ್ಸಾಂಪಲ್. ನಾವು ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಅ ಚಾರ್ಜ್ ಅಂದ್ರೆ ಒಂದು ವ್ಯಾಲ್ಯೂ ಇರಬೇಕಲ್ಲ. ಓಕೆ, ಚಾರ್ಜ್ ಅನ್ನೋದು ಮ್ಯಾಗ್ನಿಟ್ಯೂಡ್ ಇರಬೇಕಲ್ಲ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಅ ಚಾರ್ಜ್ ಇವಾಗ ನೋಡಿ, ಈ ಪ್ರೋಟಾನ್ ಆಗಿದ್ರೆ ಇ ಅಂತ ಬರಿತೀವಿ, ಅದನ್ನು ನಾವು ಪ್ಲಸ್ 1.6 ಇಂಟು 10 ಪವರ್ ಮೈನಸ್ 19 ಕೂಲಮ್ ಅಂತ ಬರಿತೀವಿ. ಪಾಯಿಂಟ್. ಅದೇ ಎಲೆಕ್ಟ್ರಾನ್ ಆಗಿದ್ರೆ ಇ ಅಂತಾನೆ ಬರೆಯೋದು, ಬಟ್ 1.6 ಇಂಟು 10 ಪವರ್ ಮೈನಸ್ 19 ಕೂಲಮ್ ಅಂತ ಬರಿತೀವಿ. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಸರ್ ಯಾವಾಗಲೂ ನಮಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ನೋಡೇ ಇಲ್ಲ ಅಂತ ಹೇಳ್ತೀರಾ. ಎಲ್ಲಿ ನೋಡಿ, ಇದು ಕಂಬೈನ್ ಆಗಿ ಯಾವ ತರ ಬರೀತಾರೆ ಗೊತ್ತಾ? ಕಂಬೈನ್ ಆಗಿ ಇ ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 1.6 ಇಂಟು 10 ಪವರ್ ಮೈನಸ್ 19 ಕೂಲಮ್ ಅಂತ ಬರೀತಾರೆ. ಅರ್ಥ ಆಗ್ತಿದೆನಾ? ಇಲ್ಲಿ ನಮಗೆ ಚಾರ್ಜ್ ಅಂತ ಡಿಫೈನ್ ಮಾಡೋದ್ರಿಂದ, ಓಕೆ, ಎಕ್ಸಾಂಪಲ್ ಫಾರ್ ಪ್ರೋಟಾನ್ ಪಾಸಿಟಿವ್ ಚಾರ್ಜ್ ಪ್ರೋಟಾನ್, ನೆಗೆಟಿವ್ ಫಾರ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಬಟ್ ಯಾವಾಗ ನಾವು ನ್ಯೂಮರಿಕಲ್ಸ್ ಮಾಡ್ತೀವಲ್ಲ, ನ್ಯೂಮರಿಕಲ್ಸ್ ಮಾಡಿದಾಗ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಅ ಚಾರ್ಜ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಈ ತರ ಬರೀತೀವಿ. ಈ ಪ್ಲಸ್ ಆರ್ ಮೈನಸ್ ನ ಕನ್ಸಿಡರ್ ಮಾಡಲ್ಲ, ಜಸ್ಟ್ ವ್ಯಾಲ್ಯೂ ಆಫ್ ದ ಚಾರ್ಜ್ ನ ಕನ್ಸಿಡರ್ ಮಾಡ್ಕೋತೀವಿ. ಸೊ ದಟ್ ಈಸ್ 1.6 ಇಂಟು 10 ಪವರ್ ಮೈನಸ್ 19 ಕೂಲಮ್. ಅರ್ಥ ಆಯ್ತಾ? ಸೊ ಇಷ್ಟೇ ಚಾರ್ಜ್ ಬಗ್ಗೆ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಎಲೆಕ್ಟ್ರಿಸಿಟಿ. ಇವಾಗ ಚಾರ್ಜ್ ಇದೆಯಲ್ಲ, ಈ ಚಾರ್ಜ್ ಬಗ್ಗೆ ಸ್ಟಡಿ ಮಾಡ್ಬೇಕಂದ್ರೆ ಯಾವ ಬ್ರಾಂಚ್ ಅಂತ ಕರಿತೀವಿ? ಫಾರ್ ಎಕ್ಸಾಂಪಲ್, ಇವಾಗ ಸ್ಪೇಸ್ ಬಗ್ಗೆ, ಓಕೆ, ಸ್ಪೇಸ್ ಬಗ್ಗೆ ಮತ್ತೆ ಆಕಾಶದ ಬಗ್ಗೆ, ಆಕಾಶ ಕಾಯಗಳ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂದ್ರೆ ನಾವು ಆಸ್ಟ್ರೋಫಿಸಿಕ್ಸ್ ಅಂತ ಕರಿತೀವಿ. ಕರೆಕ್ಟಾ? ಈ ನ್ಯೂಕ್ಲಿಯಸ್ ಮತ್ತೆ ನ್ಯೂಕ್ಲಿಯರ್ ರಿಯಾಕ್ಷನ್ಗಳ ಬಗ್ಗೆ ಕಲಿಬೇಕಂದ್ರೆ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಕರಿತೀವಿ. ಅದೇ ರೀತಿ ಈ ಚಾರ್ಜ್ಗಳ ಬಗ್ಗೆನೂ ಕಲಿಬೇಕಲ್ಲ ನಾವು. ದ ಸ್ಟಡಿ ಆಫ್ ಅ ಚಾರ್ಜಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಸಿಟಿ. ಓಕೆ, ಸ್ಟಡಿ ಆಫ್ ಅ ಚಾರ್ಜಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಸಿಟಿ. ಇಷ್ಟು ಹೇಳಿದ್ರೆ ಸಾಲದು, ಏನಂತ ಹೇಳಬೇಕು? ದಸ್ ಎಲೆಕ್ಟ್ರಿಸಿಟಿ ಇಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಅ ಚಾರ್ಜಸ್ ಅಂತ ಹೇಳ್ತೀವಿ. ಓಕೆ, ಇಟ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಅ ಚಾರ್ಜಸ್. ಹೌದಾ, ಇಷ್ಟು ಚಾರ್ಜಸ್ ನಾವು ಸ್ಟಡಿ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಎಸ್, ಮಾಡ್ಬೋದು. ಹೇಗಂದ್ರೆ ಇವಾಗ ನಾವು ಡೇ ಟು ಡೇ ಲೈಫಲ್ಲಿ ಈ ಬಾಡಿಗಳನ್ನ ನೋಡ್ತಾ ಇರ್ತೀವಿ. ಅಂದ್ರೆ ಆಬ್ಜೆಕ್ಟ್ಸ್ ಆಗಿರಲಿ, ಬಾಡಿಗಳು. ಎಕ್ಸಾಂಪಲ್, ಈ ವೆಹಿಕಲ್ಸ್ ಆಗಿರ್ಬೋದು, ನಾವಾಗಿರ್ಬೋದು, ಗಾಳಿ ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಮರಗಳಾಗಿರ್ಬೋದು, ಗಿಡಗಳಾಗಿರ್ಬೋದು. ನೋಡಿ ಅವುಗಳ ಚಲನೆಗಳನ್ನು. ಓಕೆ, ಅವು ನೀವು ನೋಡ್ತಾ ಇದ್ರೆ ವೆಹಿಕಲ್ಸ್ಗಳು ಮೂವ್ ಆಗ್ತಿರತ್ತೆ, ಬರ್ಡ್ಸ್ಗಳು ಫ್ಲೈ ಆಗ್ತಿರತ್ತೆ, ನಾವು ಓಡಾಡ್ತಿರ್ತೀವಿ, ನೀರು ಫ್ಲೋ ಆಗ್ತಿರುತ್ತೆ, ರೈಟ್? ಸೊ ಬೇಸ್ಡ್ ಆನ್ ಸ್ಟೇಟ್ ಆಫ್ ದ ಆಬ್ಜೆಕ್ಟ್ ವಿ ಕ್ಯಾನ್ ಡಿಸೈಡ್ ದ ಸ್ಟೇಟ್ ಆಫ್ ದ ಆಬ್ಜೆಕ್ಟ್. ಅದು ಹೇಗೆ? ಇಫ್ ದ ಬಾಡಿ ಡು ನಾಟ್ ಚೇಂಜ್ ಇಟ್ಸ್ ಅ ಪೊಸಿಷನ್, ಅದು ನಾವೇಂತ ಕರಿತೀವಿ? ಸ್ಟೇಟ್ ಆಫ್ ರೆಸ್ಟ್. ಇಫ್ ದ ಬಾಡಿ ಚೇಂಜಸ್ ಇಟ್ಸ್ ಅ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂಡ್ ಇಮಿಡಿಯೇಟ್ ಸರೌಂಡಿಂಗ್ ಅಂತ ಹೇಳಿದ್ರೆ, ಕ್ಲಾಸ್ 9th ಅಲ್ಲಿ ಓದಿರೋದು ನೆನಪಿದೆನಾ? ಓಕೆ, ಇದನ್ನ ನಾವೇಂತ ಹೇಳ್ತೀವಿ? ದ ಬಾಡಿ ಈಸ್ ಅನ್ ಮೋಷನ್, ಸ್ಟೇಟ್ ಆಫ್ ಮೋಷನ್ ಅಂತ ಕರಿತೀವಿ. ಅದೇ ರೀತಿ ಬಾಡೀಸ್ಗಳಿಗೆ ಯಾವ ರೀತಿ ಸ್ಟೇಟ್ ಆಫ್ ರೆಸ್ಟ್ ಅಂಡ್ ಮೋಷನ್ ಇರುತ್ತೋ ಅದೇ ರೀತಿ ಚಾರ್ಜಸ್ಗಳು. ಸೊ ದ ಸ್ಟಡಿ ಆಫ್ ಚಾರ್ಜಸ್ ಅಟ್ ರೆಸ್ಟ್, ಅವುಗಳನ್ನ ನಾವು ಎಲೆಕ್ಟ್ರೋಸ್ಟಾಟಿಕ್ ಅಂತ ಕರಿತೀವಿ. ಎಲೆಕ್ಟ್ರಿಸಿಟಿ ಬ್ರಾಂಚೆ ಎಲೆಕ್ಟ್ರೋಸ್ಟಾಟಿಕ್. ಎಲೆಕ್ಟ್ರೋಸ್ಟಾಟಿಕ್ ನಾವೇನಂತ ಕರಿತೀವಿ? ಇನ್ನೊಂಥರ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಅಂತಾನು ಕರಿತೀವಿ. ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಅಂದ್ರೆ it is the branch of physics which deals with study of a charges when charges are at rest ಅಂತ ಕರಿತೀವಿ. ಸರ್, what if charges are in motion? ಅವಾಗ ಏನಂತ ಕರಿತೀವಿ? ದಟ್ ಈಸ್ ಚಾರ್ಜಸ್ ಆರ್ ಇನ್ ಮೋಷನ್ ಇದ್ದಾಗ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ, ಸ್ಟಾಟಿಕ್ ಅಂದ್ರೆ ರೆಸ್ಟ್, ಕರೆಂಟ್ ಅಂದ್ರೆ ಫ್ಲೋ ಅಥವಾ ಮೂವ್ ಆಗ್ತಿದೆ ಅಂತ ಹೇಳ್ತೀವಿ. ದೇರ್ಫೋರ್ ಎಲೆಕ್ಟ್ರಿಸಿಟಿ ಫಸ್ಟ್ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ಒಂದು ಸ್ಟಾಟಿಕ್ ಎಲೆಕ್ಟ್ರಿಸಿಟಿ, ಇನ್ನೊಂದು ಡೈನಮಿಕ್ ಎಲೆಕ್ಟ್ರಿಸಿಟಿ ಅಂತಾನು ಕರಿಬಹುದು. ಬಟ್ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ, ಈಸಿ ವರ್ಡ್ ಅಂತ. ಓಕೆ, ಸೊ ನಮ್ಮ ಸಿಲೆಬಸ್ ಇರೋದು ಕರೆಂಟ್ ಎಲೆಕ್ಟ್ರಿಸಿಟಿ, ನಾಟ್ ಅ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ. ನೀವು ಕೇಳ್ತೀರಾ, ಸರ್ ಹಾಗಿದ್ರೆ ಈ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ನಾವು ಯಾವಾಗ ಕಲಿತೀವಿ?
ನೀವು ಯಾವಾಗ ಕ್ಲಾಸ್ 12ಗೆ ಬರ್ತೀರಲ್ಲ ಅವಾಗ ಸ್ಟಾಟಿಕ್ ಎಲೆಕ್ಟ್ರಿಸಿಟಿನ ಕಲಿತೀರಾ. ಓಕೆ, ಸೊ ಹಾಗಿದ್ರೆ ಈ ಎಲೆಕ್ಟ್ರಿಸಿಟಿ ನಮ್ಮ ಡೇ ಟು ಡೇ ಲೈಫಲ್ಲಿ ಯಾವ ರೀತಿ ಯೂಸ್ ಇದೆ? ಫಾರ್ ಎಕ್ಸಾಂಪಲ್, ಇವಾಗ ನಮ್ದೇ ಲೆಕ್ಚರ್ ನೀವು ನೋಡ್ತಾ ಇದ್ದೀರಾ, ರೈಟ್? ನೀವು ಮೇ ಬಿ ಟಿವಿಯಲ್ಲಿ ನೋಡ್ತಿರ್ಬೋದು, ಅಥವಾ ಮೊಬೈಲ್ ಅಲ್ಲಿ ನೋಡ್ತಿರ್ಬೋದು, ಅಥವಾ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಿರ್ಬೋದು, ಅಥವಾ ನಿಮ್ಮ ಸಿಸ್ಟಮ್ ಅಲ್ಲಿ ನೋಡ್ತಿರ್ಬೋದು, ಕರೆಕ್ಟಾ? ಈ ಡಿವೈಸಸ್ ಏನಿದೆಯಲ್ಲ, ಇಟ್ ವರ್ಕ್ಸ್ ಯಾವಾಗ ವರ್ಕ್ ಆಗುತ್ತೆ? ಓನ್ಲಿ ದರ್ ಇಸ್ ಅ ಪವರ್, ಎಲೆಕ್ಟ್ರಿಸಿಟಿ ಇದ್ದಾಗ ಮಾತ್ರ ಈ ಡಿವೈಸ್ಗಳು ವರ್ಕ್ ಆಗುತ್ತೆ, ಕರೆಕ್ಟಾ? ಇವಾಗ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈ ರೆಕಾರ್ಡ್ ಮಾಡಬೇಕಂದ್ರೆ ನನಗೆ ಕ್ಯಾಮರಾ ಬೇಕು. ಕ್ಯಾಮರಾ ಬೇಕು ಅಂದರೆ ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಇವಾಗ ಸ್ಕ್ರೀನ್ ಇದೆ, ಈ ಸ್ಕ್ರೀನ್ ರನ್ ಆಗಬೇಕಂದ್ರೂ ಸಹಿತ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಇಲ್ಲಿ ನನ್ನ ಮುಂದೆ ಎ ಸಿ ಇದೆ, ಎ ಸಿ ರನ್ ಆಗಬೇಕಂದ್ರೂ ನಮಗೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಫ್ಯಾನ್ ಇದೆ, ಫ್ಯಾನ್ ತಿರುಗಬೇಕಂದ್ರೂ ಸಹಿತ, ನಾನು ಫ್ಯಾನ್ ಯೂಸ್ ಮಾಡ್ಬೇಕಂದ್ರೂ ಎಲೆಕ್ಟ್ರಿಸಿಟಿ ಬೇಕು, ಕರೆಕ್ಟಾ? ಇವಾಗ ಕತ್ತಲಿದೆ ಅನ್ಕೊಳ್ಳಿ, ಓಕೆ, ರಾತ್ರಿ ಹೊತ್ತು ನಮಗೆ ಬೆಳಕಿರಲ್ಲ, ಅದು ಎಲ್ಲರಿಗೂ ಗೊತ್ತಿದೆ. ನಮಗೆ ಬೆಳಕು ಬೇಕಂದ್ರೆ ಏನು ಬೇಕು? ಎಲೆಕ್ಟ್ರಿಸಿಟಿ ಬೇಕು. ಇವಾಗ ನನ್ನ ಮೊಬೈಲ್ ಇದೆ, ಮೊಬೈಲ್ ಚಾರ್ಜ್ ಇಲ್ಲ, ಚಾರ್ಜ್ ಬೇಕಂದ್ರೆ ಎಲೆಕ್ಟ್ರಿಸಿಟಿ ಬೇಕು. ಸೊ ಇದು ನಮ್ಮ ಡೇ ಟು ಡೇ ಲೈಫಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅದಕ್ಕೆ ನಮಗೆ ಇದು ಫಸ್ಟ್ ಚಾಪ್ಟರ್ ಆಗಿ ನಮ್ಗೆ ಇಟ್ಟಿರೋದು. ಅರ್ಥ ಆಯ್ತಾ? ಸರ್ ಬಗ್ಗೆ ತಿಳ್ಕೊಳ್ಳೋಣ, ಇನ್ನೂ ಜಾಸ್ತಿ ತಿಳ್ಕೊಳ್ಳೋದಿದೆ. ಓಕೆ, ರೈಟ್. ಸೊ ಎಲೆಕ್ಟ್ರಿಸಿಟಿ, it is the term used to represent a physical phenomena associated with the presence of electric charges. It is used in our homes for a lighting, operating fans, heating purpose, etc. Okay, ಇದೆಲ್ಲ ಗೊತ್ತಿದೆ ಜನರಲ್ ಆಗಿ. Now, electricity divided into two parts. ಒಂದು ಸ್ಟಾಟಿಕ್ ಎಲೆಕ್ಟ್ರಿಸಿಟಿ, ಇನ್ನೊಂದು ಕರೆಂಟ್ ಎಲೆಕ್ಟ್ರಿಸಿಟಿ. ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಅಂದ್ರೆ the charges are at rest. ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೆ the charges are in motion. ಬಟ್ ಏನು ಮೋಷನ್ ಅಂತ ಹೇಳಿದಾಗ ವಾಟ್ ಇಸ್ ದ ಡೈರೆಕ್ಷನ್ ಅಂತಂದ್ರೆ, it is always opposite to the flow of electron in the circuit. Okay, it is always opposite to the flow of electrons in the circuit. This point is very important for your examination. This point is very important for your examination. Okay, now let's move on to the very important terms. That is first one, electric current. ಇವಾಗ ನಾನು ಒಂದು ವೈರ್ನ ತಗೊಳ್ತೀನಿ ಅನ್ಕೊಳ್ಳಿ. ಓಕೆ, ವೈರ್ ನಾರ್ಮಲ್ ಆಗಿ ನಮ್ಮ ಮನೆಗಳಲ್ಲಿ ಕೆಂಪುದು, ಇನ್ನೊಂದು ಹಸಿರು ಬಣ್ಣ, ಇನ್ನೊಂದು ಕಪ್ಪು ಬಣ್ಣದ್ದು ವೈರ್ಗಳಿರುತ್ತವೆ. ಓಕೆ, ರೆಡ್, ಬ್ಲ್ಯಾಕ್ ಮತ್ತೆ ಇನ್ನೊಂದು ಗ್ರೀನ್ ಇರುತ್ತೆ. ಓಕೆ, ನಿಮ್ಗೆ ಗೊತ್ತಿರೋ ಹಾಗೆ ಲೈವ್, ನ್ಯೂಟ್ರಲ್ ಅಂಡ್ ಲಾಸ್ಟ್ ಒನ್ ಯಾವುದು, ಅರ್ಥಿಂಗ್ ಅಂತ 3 ವೈರ್ಸ್ ಇರುತ್ತೆ. ಆ ವೈರ್ ಅಲ್ಲಿ ಇರುವಂತ ಮೆಟಲ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಅ ಕಾಪರ್ ವೈರ್. ಆ ಕಾಪರ್ ವೈರ್ ನೋಡಿ ಒಂದು ಸಣ್ಣಕ್ಕೆ ಇರುತ್ತೆ. ಓಕೆ, ಒಂದು ಲೈನ್ ತರ ಇರುತ್ತೆ, ಕರೆಕ್ಟಾ? ಸರ್ ಜಸ್ಟ್ ಇಟ್ ಲುಕ್ಸ್ ಲೈಕ್ ಎ ಲೈನ್, ಕರೆಕ್ಟಾ? ಜಸ್ಟ್ ಲೈನ್ ತರ ಕಾಣಿಸುತ್ತೆ. ಎಸ್ ಸರ್, ಇದು ಲೈನ್ ತರ ಕಾಣಿಸುತ್ತೆ, ಫೈನ್. ಇದನ್ನ ನಾನೇನ್ ಮಾಡ್ತೀನಿ, ಝೂಮ್ ಮಾಡ್ತೀನಿ. ಓಕೆ, ಝೂಮ್ ಮಾಡಿದ್ಮೇಲೆ ನನಗೆ ಈ ತರ ಕಾಣಿಸುತ್ತೆ, ಕರೆಕ್ಟಾ? ಝೂಮ್ ಮಾಡಿದಾಗ ನನಗೆ ಈ ತರ ಕಾಣಿಸುತ್ತೆ. ಈ ವೈರ್ನೇ ನಮ್ಮ ಫಿಸಿಕ್ಸ್ ಅಲ್ಲಿ ಏನಂತ ಕರೀತಾರೆ ಅಂದ್ರೆ ಕಂಡಕ್ಟರ್ ಅಂತ ಕರೀತಾರೆ. ಈ ವೈರ್ನೇ ನಮ್ಮ ಫಿಸಿಕ್ಸ್ ಅಲ್ಲಿ ಏನಂತ ಕರೀತಾರೆ, ಕಂಡಕ್ಟರ್ ಅಂತ ಕರೀತಾರೆ. ಅರ್ಥ ಆಗ್ತೇನಾ? ಕಂಡಕ್ಟರ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಏನಿದೆಯಲ್ಲ, ಈ ಸೆಕ್ಷನ್ ನಾವು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಕರಿತೀವಿ. ಇದನ್ನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ಇದು ಸಹಿತ ಏರಿಯಾನ ಎ ಇಂದ ಪ್ರೆಸೆಂಟ್ ಮಾಡ್ತೀನಿ. ಅಂಡ್ ಇದು ಉದ್ದ ಇದೆಯಲ್ಲ, ಲೆಂತ್ ಆಫ್ ದ ಕಂಡಕ್ಟರ್, ಇಲ್ಲಿಂದ ಇಲ್ಲಿಗಿದೆಯಲ್ಲ, ಇವಾಗ ಎಕ್ಸಾಂಪಲ್ ಹೇಳ್ತಿರೋದು. ಓಕೆ, ಇಲ್ಲಿಂದ ಇಲ್ಲಿಗಿದೆಯಲ್ಲ, ಇದು ಲೆಂತ್ ಆಫ್ ದ ಕಂಡಕ್ಟರ್, ಸ್ಮಾಲ್ ಲೆಟರ್ ಎಲ್ ಅಂತ ಬರೀತೀನಿ. ಓಕೆ, ಸೊ ಎಷ್ಟು ವೈರ್ ಬಗ್ಗೆ ಆಯ್ತು. ಇಲ್ಲಿ ನಮಗೆ ಇವಾಗ ಲೈಟ್ ಬೀಳ್ತಾ ಇದೆ, ಸ್ಕ್ರೀನ್ ರನ್ ಆಗ್ತಿದೆ, ನಾನು ಮಾತಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ಈ ಕ್ಯಾಮರಾ ವರ್ಕ್ ಆಗಕ್ಕೂ, ಮೊಬೈಲ್ ವರ್ಕ್ ಆಗಕ್ಕೂ, ಫ್ಯಾನ್ಗಳು ವರ್ಕ್ ಆಗಕ್ಕೂ, ಈ ಟಿವಿಗಳು ವರ್ಕ್ ಆಗಕ್ಕೂ, ಮತ್ತೆ ರೆಫ್ರಿಜರೇಟರ್ಗಳು, ಓಕೆ, ಫ್ರಿಡ್ಜ್ ಅಂತ ಹೇಳ್ತಲ್ಲ, ಅವುಗಳು ವರ್ಕ್ ಆಗಕ್ಕೂ, ವಾಟರ್ ಹೀಟರ್ ವರ್ಕ್ ಆಗಕ್ಕೂ ಏನಾಗಬೇಕು? ಕರೆಂಟ್ ಫ್ಲೋ ಆಗ್ಬೇಕು ತಾನೆ. ಆ ಕರೆಂಟ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ? ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ಓಕೆ, ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಪರ್ ಯೂನಿಟ್ ಟೈಮ್ ಅಂತ ಡಿಫೈನ್ ಮಾಡ್ತೀವಿ. ಓಕೆ, ವಾಟ್ ಇಸ್ ದಟ್? ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂದ್ರೆ ನಂಬರ್ ಆಫ್ ಚಾರ್ಜಸ್ ಫ್ಲೋಯಿಂಗ್ ಪರ್ ಯೂನಿಟ್ ಏರಿಯಾ ಅಂತ. ನಂಬರ್ ಆಫ್ ಚಾರ್ಜಸ್ ಫ್ಲೋಯಿಂಗ್ ಪರ್ ಯೂನಿಟ್ ಟೈಮ್. ಓಕೆ, ಫ್ಲೋಯಿಂಗ್ ಪರ್ ಯೂನಿಟ್ ಟೈಮ್, ಇದನ್ನೇ ನಾವು ಕರೆಂಟ್ ಅಂತ ಕರಿತೀವಿ. ಬಿಕಾಸ್ ದ ಚಾರ್ಜಸ್ ಆರ್ ಇನ್ ಮೋಷನ್ ಅಲ್ವಾ, ಮೋಷನ್ ಇದ್ದರೆ ನಾವೇಂತ ಕರಿತೀವಿ? ಕರೆಂಟ್ ಅಂತ ಕರಿತೀವಿ. ಕರೆಂಟ್ ಎಲೆಕ್ಟ್ರಿಸಿಟಿ ಯಾಕೆ ಕರಿತೀವಿ? ಬಿಕಾಸ್ ಆಫ್ ಅ ಚಾರ್ಜ್ ಫ್ಲೋ. ಇವಾಗ ವಾಟರ್ ಕರೆಂಟ್ ಅಂತ ಕರಿತೀವಿ. ವಾಟರ್ ಕರೆಂಟ್ ಅಂತ ಯಾವಾಗ ಕರಿತೀವಿ? ವೆನ್ ಅ ವಾಟರ್ ಫ್ಲೋಸ್.
ಅವಾಗ ವಾಟರ್ ಕರೆಂಟ್ ಅಂತ ಕರಿತೀವಿ. ಇವಾಗ ಚಾರ್ಜ್ ಫ್ಲೋ ಆಗ್ತದೆ, ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಓಕೆ, ಚಾರ್ಜ್ ಕರೆಂಟ್ ಅನ್ನಲ್ಲ, ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಅಷ್ಟೇ ಸಿಂಪಲ್. ನಾ ವಾಟ್ ಇಸ್ ದ ಎಸ್ಐ ಯೂನಿಟ್ ಆಫ್ ಅ ಕರೆಂಟ್? ಆಂಪಿಯರ್ ಸರ್. ಆಂಪಿಯರ್ ಸರ್. ಈ ಕರೆಂಟ್ ನ ಯಾವ ಡಿವೈಸ್ ಇಂದ ಮೆಜರ್ ಮಾಡ್ತಾರೆ? ಇವಾಗ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ, ಓಕೆ ಸರ್ ಕರೆಂಟ್ ಫ್ಲೋ ಆಗ್ತಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಯಾವ ಡಿವೈಸ್ ಇಂದ ನಾವು ಮೆಜರ್ ಮಾಡ್ತೀವಿ ಕರೆಂಟ್ ನ? ಫಾರ್ ಎಕ್ಸಾಂಪಲ್, ನಾನು ಒಂದು ಅಂಗಡಿಯಲ್ಲಿ ಯಾವುದೋ ಒಂದು ಮಾಸ್ನ ತಗೊಳ್ತೀನಿ. ಮಾಸ್ ಇನ್ ದ ಸೆನ್ಸ್ 1 kg ಸಕ್ಕರೆ. ಅದೇಗೆ ಮೆಜರ್ ಮಾಡ್ತಾರೆ? ಯೂಸಿಂಗ್ ತಕ್ಕಡಿ. ತಕ್ಕಡಿ ಅಂದ್ರೇನು? ದಟ್ ಈಸ್ ಅ ಬೀಮ್ ಬ್ಯಾಲೆನ್ಸ್, ರೈಟ್? ಇವಾಗ ನನಗೆ ವಾಚ್ನ ನೋಡ್ತೀನಿ, ಏನ್ ಮೆಜರ್ ಮಾಡುತ್ತೆ? ಟೈಮ್ನ ತೋರಿಸುತ್ತೆ. ಆಕ್ಚುಲಿ ಮೆಜರ್ ಮಾಡಲ್ಲ, ತೋರಿಸುತ್ತೆ. ಇವಾಗ ಗಾಡಿಯಲ್ಲಿ ಹೋಗ್ತಾ ಇರ್ತೀವಿ, ಸ್ಪೀಡೋಮೀಟರ್ ಏನ್ ತೋರಿಸುತ್ತೆ? ಸ್ಪೀಡ್. ಅದೇ ರೀತಿ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ ಅಂತ ತೋರಿಸುತ್ತೆ. ಅದೇ ರೀತಿ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅಂತ ಯಾವ ತೋರಿಸುತ್ತೆ? ದಟ್ ಈಸ್ ಅ ಆಮೀಟರ್. ಕರೆಕ್ಟಾ? ಸೊ ಇಲ್ಲಿ ಆಮೀಟರ್ನ ಸಹಾಯದಿಂದ ನಾವು ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಸರ್ಕ್ಯೂಟ್ ಅಲ್ಲಿ ಅಂತ ತಿಳ್ಕೋಬಹುದು. ಹಾಗಿದ್ರೆ ಸರ್, ಈ ಸರ್ಕ್ಯೂಟ್ ಅಲ್ಲಿ ಈ ಆಮೀಟರ್ನ ಯಾವ ರೀತಿ ಕನೆಕ್ಟ್ ಮಾಡ್ತೀವಿ? ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಾ ಅಥವಾ ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಾ? ಇಟ್ ಇಸ್ ಆಲ್ವೇಸ್ ಇನ್ ಅ ಸೀರೀಸ್. ಯಾಕಂದ್ರೆ ಇಟ್ ಹ್ಯಾಸ್ ವೆರಿ 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 ಲೋ ರೆಸಿಸ್ಟೆನ್ಸ್. ಓಕೆ, ಸೊ ಇದನ್ನ ಪ್ಯಾರಲಲ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಓಕೆ, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ, ಸೀರೀಸ್ ಕಾಂಬಿನೇಷನ್. ನೆಕ್ಸ್ಟ್ ಒನ್ ಕರೆಂಟ್ ಎಲೆಕ್ಟ್ರಿಸಿಟಿ. ಆಲ್ರೆಡಿ ನಾನು ಹೇಳಿದೆ. ಓಕೆ, ಇಟ್ ಇಸ್ ಆಕ್ಚುಲಿ ಫೀಲ್ಡ್, ಇದು ನಾಟ್ ಕರೆಂಟ್ ಎಲೆಕ್ಟ್ರಿಸಿಟಿ, ಇಟ್ ಈಸ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಇದು. ಎಲೆಕ್ಟ್ರಿಕ್ ಫೀಲ್ಡ್ ಇದನ್ನ ಇ ಇಂದ ಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇವತ್ತು ನಿಮ್ಮ ಸಿಲೆಬಸ್ಗಿಲ್ಲ, ಇಗ್ನೋರ್ ಇಟ್. ಓಕೆ, ನಾ ಕರೆಂಟ್ ಫ್ಲೋ ಆಗ್ತಿದೆಯಲ್ಲ, ಹೆಂಗ್ ಫ್ಲೋ ಆಗಬೇಕು? ಫಾರ್ ಎಕ್ಸಾಂಪಲ್, ನಾನು ಮನೆಯಿಂದ ಕಾಲೇಜ್ಗೆ ಹೋಗ್ಬೇಕು ಅಥವಾ ಸ್ಕೂಲ್ಗೆ ಹೋಗ್ಬೇಕು ಅನ್ಕೊಳ್ಳಿ. ನಾನು ಮನೆಯಿಂದ ಸ್ಕೂಲ್ಗೆ ಹೋಗ್ಬೇಕು, ಏನ್ ಮಾಡ್ತೀನಿ? ನಾನು ಮನೆಯಿಂದ ಆಚೆ ಬಂದು ರೋಡ್ ಅಥವಾ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀನೋ ಅಥವಾ ಗಾಡಿಯಲ್ಲಿ ಹೋಗ್ತೀನಿ. ಆ ದಾರಿ ಇದೆಯಲ್ಲ, ಅದು ನನಗೆ ಏನ್ ತೋರಿಸುತ್ತೆ? ನನ್ನ ಕಾಲೇಜ್ಗೆ ರೂಟ್ ತೋರಿಸ್ತಾ ಇರುತ್ತೆ. ಸೊ ನನ್ನ ಫ್ಲೋ ಅಥವಾ ನನ್ನ ಮೂವ್ಮೆಂಟ್ಗೆ ರೋಡ್ ಯಾವ ತರ ಯೂಸ್ಫುಲ್ ಆಗುತ್ತೆ, ಅದೇ ರೀತಿ ಕರೆಂಟ್ ಫ್ಲೋ ಅಥವಾ ಚಾರ್ಜ್ ಫ್ಲೋಗೆ ಹೆಲ್ಪ್ ಆಗೋದು ಯಾವುದಂತಂದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇಟ್ ಈಸ್ ಆಲ್ಸೋ ಪಾತ್. ನನಗೆ ರೋಡ್ಗಳಿಗೆ ಹೇಗೆ ದಾರಿಯೋ, ಸರ್ಕ್ಯೂಟ್ ಅನ್ನೋದು ಸಹಿತ ಈ ಎಲೆಕ್ಟ್ರಿಕ್ ಚಾರ್ಜಸ್ಗಳಿಗೂ ಸಹಿತ ದಾರಿ ಆಗಿರುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಆರ್ ನಥಿಂಗ್ ಬಟ್ ಓಕೆ ಕ್ಲೋಸ್ಡ್ ಕಾಂಪೊನೆಂಟ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಓಕೆ, continuous and closed path for the electric current. Continuous and closed path for the electric charge ಅಂತ ಹೇಳ್ಬೋದು ಅಥವಾ electric current ಅಂತ ಹೇಳ್ಬೋದು. ಓಕೆ, the continuous and closed path for electric current is called an electric circuit. Next ನೋಡೋಣ, electric potential difference. electric potential and potential difference ಅಂತ ಇರುತ್ತೆ. ನೋಡಿ, ಈ ಚಾರ್ಜ್ ತಾನಾಗೆ ತಾನು ಮೂವ್ ಆಗುತ್ತಾ? ತಾನಾಗೆ ತಾನು ಮೂವ್ ಅಂತೂ ಆಗಲ್ಲ. ಎಸ್, ತಾನಂತೂ ತಾನು ಮೂವ್ ಆಗಲ್ಲ, ಅದು ಗೊತ್ತೇ ಇದೆ. ಓಕೆ, ಸೊ ಅದು ಮೂವ್ ಆಗಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಎಕ್ಸ್ಟರ್ನಲಿ ಯಾರೋ ಪುಷ್ ಮಾಡ್ತಿದ್ದಾರೆ, ಒಂದು ಎಂಡ್ ಇಂದ ಇನ್ನೊಂದು ಎಂಡಿಗೆ ಹೋಗ್ಬೇಕು ಅಂತೇಳಿ ಯಾರೋ ಎಕ್ಸ್ಟರ್ನಲಿ ಪುಷ್ ಮಾಡ್ತಿದ್ದಾರೆ. ಯಾಕಂದ್ರೆ ಚಾರ್ಜ್ ತನ್ನಷ್ಟಕ್ಕೆ ತಾನೇ ಮೂವ್ ಆಗಲ್ಲ. ಕರೆಕ್ಟಾ? ಯಾರು ಪುಷ್ ಮಾಡ್ತಿದ್ದಾರೆ? ಯಾರು ಹೆಲ್ಪ್ ಮಾಡ್ತಿದ್ದಾರೆ ಈ ಚಾರ್ಜಸ್ ನ ಒಂದು ಎಂಡ್ ಇಂದ ಇನ್ನೊಂದು ಎಂಡ್ಗೆ ಹೋಗ್ಬೇಕಂದ್ರೆ? ಎಂಡ್ ಅಂದ್ರೆ ಒಂದು ಎಂಡ್ ಆಫ್ ದ ವೈರ್ ಇಂದ ಇನ್ನೊಂದು ಎಂಡ್ ಆಫ್ ದ ವೈರ್ಗೆ ಯಾರು ಹೋಗಕ್ಕೆ ಸಹಾಯ ಮಾಡ್ತಾ ಇದ್ದಾರೆ? ದಟ್ ಈಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ಇಲ್ಲಿ ಪೊಟೆನ್ಷಿಯಲ್ ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಹೆಲ್ಪ್ ಮಾಡ್ತದೆ. ದೇರ್ ಫೋರ್ ಇಲ್ಲಿ ನಾವು ಏನ್ ಹೇಳ್ಬೋದು ಅಂದ್ರೆ ದ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಓಕೆ, ದ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಮೂವಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಇದರ ಫಾರ್ಮುಲಾ ನೋಡಿದ್ರೆ, ಓಕೆ ಇದರ ಫಾರ್ಮುಲಾ ನೀವು ನೋಡ್ಬೋದು. ವಿ ಅನ್ನೋದು ಪೊಟೆನ್ಷಿಯಲ್ ಡಿಫರೆನ್ಸ್, ಡಬ್ಲ್ಯೂ ಅನ್ನೋದು ವರ್ಕ್ ಡನ್, ಕ್ಯೂ ಅನ್ನೋದು ಚಾರ್ಜ್. ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಇಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಇದು ಮೈಂಡ್ ಮ್ಯಾಪ್ ಆಗಿರೋದ್ರಿಂದ ಇನ್ನೂ ಫುಲ್ ಡಿಟೇಲ್ ಆಗಿ ಹೇಳಕ್ಕಾಗಲ್ಲ. ಆಲ್ರೆಡಿ ನಮಗೆ ಪ್ಲೇ ಲಿಸ್ಟ್ ಇದೆ. ಓಕೆ, ನಮ್ಮದೇ ಲೆಕ್ಚರ್ಸ್ಗಳಿರುತ್ತೆ. ಆ ಪ್ಲೇ ಲಿಸ್ಟ್ನ ಒಂದ್ಸತಿ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಆಲ್ಮೋಸ್ಟ್ ಈ ಚಾಪ್ಟರ್ಗೆ ನಾನು 7 ರೆಕಾರ್ಡೆಡ್ ವಿಡಿಯೋ ಕೊಟ್ಟಿದ್ದೀನಿ.
7 ರೆಕಾರ್ಡೆಡ್ ವಿಡಿಯೋ ಕೊಟ್ಟಿದ್ದೀನಿ, ಒಂದ್ಸತಿ ನೋಡಿ, ಇಷ್ಟ ಆಗುತ್ತೆ. ಓಕೆ, ನಾವು SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ದಟ್ ಇಸ್ ಅ ವೋಲ್ಟ್. ಓಕೆ ಸರ್, ಕರೆಂಟ್ ನ ಆಮೀಟರ್ ಮೆಜರ್ ಮಾಡುತ್ತೆ. ಓಕೆ ಫೈನ್. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಯಾರು ಮೆಜರ್ ಮಾಡ್ತಾರೆ? ಈ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಯಾರು ಮೆಜರ್ ಮಾಡ್ತಾರೆ? ಯಾರಂತಂದ್ರೆ ವೋಲ್ಟ್ ಮೀಟರ್. ಆಮೀಟರ್ ತರನೇ ವೋಲ್ಟ್ ಮೀಟರ್. ಈ ವೋಲ್ಟ್ ಮೀಟರ್ ನ ಸರ್ಕ್ಯೂಟ್ ಅಲ್ಲಿ ಯಾವ ತರ ಕನೆಕ್ಟ್ ಮಾಡ್ತಾರೆ ಅಂತಂದ್ರೆ ಪ್ಯಾರಲಲ್. ಯಾಕಂದ್ರೆ ಬಿಕಾಸ್ ಆಫ್ ಲೋ ರೆಸಿಸ್ಟೆನ್ಸ್. ಓಕೆ, ಯಾಕೆ? ಬಿಕಾಸ್ ಆಫ್ ಲೋ ರೆಸಿಸ್ಟೆನ್ಸ್. ಓಕೆ, ಸೊ ಲೋ ರೆಸಿಸ್ಟೆನ್ಸ್ ಅನ್ನಕ್ಕಿಂತ ಕನೆಕ್ಟ್ ಮಾಡಿದ್ರೆ, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಇನ್ಫೈನೈಟ್ ರೆಸಿಸ್ಟೆನ್ಸ್ ನ ಪ್ರೊವೈಡ್ ಮಾಡುತ್ತೆ. ಅದಕ್ಕೆ ಇದನ್ನ ಸೀರೀಸ್ ಕನೆಕ್ಷನ್ ಅಲ್ಲಿ ಕನೆಕ್ಟ್ ಮಾಡಲ್ಲ, ಪ್ಯಾರಲಲ್ ಕನೆಕ್ಷನ್ ಆಗಿ ಮಾಡ್ತಾರೆ. ಓಕೆ, ಗಾಟ್ ಇಟ್? ಸೊ ದಿಸ್ ಇಸ್ ಆಲ್ ಅಬೌಟ್ ಪೊಟೆನ್ಷಿಯಲ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ನೆಕ್ಸ್ಟ್ ಒನ್, ಓಮ್ಸ್ ಲಾ. ಇವಾಗ ಕರೆಂಟ್ ಅಂದ್ರೆ ಗೊತ್ತಾಯ್ತು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಗೊತ್ತಾಯ್ತು. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದೆಮ್ ಅಂತ ಕ್ವಶನ್ ಬರುತ್ತೆ. ಸರ್, ಈ ಕರೆಂಟ್ ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಹೇಗೆ ರಿಲೇಟೆಡ್ ಆಗಿದೆ? ಡೈರೆಕ್ಟ್ ಆಗಿ ರಿಲೇಟೆಡ್ ಆಗಿದೆನಾ, ಇನ್ವರ್ಸಲಿ ರಿಲೇಟೆಡ್ ಆಗಿದೆನಾ? ಫಾರ್ ಎಕ್ಸಾಂಪಲ್, ನಾನು ಪೊಟೆನ್ಷಿಯಲ್ ಡಿಫರೆನ್ಸ್ ನ ಇನ್ಕ್ರೀಸ್ ಮಾಡ್ತೀನಿ. ವಾಟ್ ಹ್ಯಾಪನ್ಸ್ ಟು ದ ಕರೆಂಟ್? ಪೊಟೆನ್ಷಿಯಲ್ ಡಿಫರೆನ್ಸ್ ನ ಕಮ್ಮಿ ಮಾಡ್ತೀನಿ. ಯಾಕೆಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ದ ರೀಸನ್ ಫಾರ್ ದ ಫ್ಲೋ ಆಫ್ ಅ ಕರೆಂಟ್ ಅಲ್ವಾ? ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಆದ್ರೆ ಇಸ್ ದೇರ್ ಎನಿ ಎಫೆಕ್ಟ್ ಆನ್ ಎಲೆಕ್ಟ್ರಿಕ್ ಕರೆಂಟ್? ಎಸ್. ಆ ರಿಲೇಷನ್ ಬಗ್ಗೆ ಹೇಳಿರೋದೇ ನಮ್ಮ ಯಾರು, ಓಮ್ಸ್. ಓಕೆ, ಜಾರ್ಜ್ ಓಮ್ ಸೈಮನ್ ಅವರು ಹೇಳ್ತಾರೆ. ಜಾರ್ಜ್ ಓಮ್ ಸೈಮನ್ ಅವರು ಹೇಳ್ತಾರೆ. ಸೊ ಅದಕ್ಕೆ ಈ ರಿಲೇಷನ್ ನ ಹೇಳಿದ್ದಕ್ಕೆ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ಇದೆ, ಅವ್ರದೇ ಆದ ಸ್ಟೇಟ್ಮೆಂಟ್. ಏನು? ಓಮ್ಸ್ ಲಾ ಅಂತೇಳಿ. ಓಮ್ಸ್ ಲಾ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫ್ಲೋ ಆಫ್ ಕರೆಂಟ್. ಓಕೆ, ಕಂಡೀಷನ್ ಇದೆ, ಎಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂಡ್ ಸರೌಂಡಿಂಗ್ ಕಂಡೀಷನ್ಸ್ ಅಂತ. ಎಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಇರಬೇಕು. ಟೆಂಪರೇಚರ್ ಚೇಂಜ್ ಆಗ್ತಿದ್ರೆ ಓಮ್ಸ್ ಲಾ ಈಸ್ ನಾಟ್ ವ್ಯಾಲಿಡ್. ಕೀಪ್ ದಟ್ ಇನ್ ಮೈಂಡ್. ಓಕೆ, ಸೊ ಅವ್ರ ಪ್ರಕಾರ ಹೇಳೋದಾದ್ರೆ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅವ್ರು ಹೇಳೋದೇನು, ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ನ ಡಿಕ್ರೀಸ್ ಮಾಡಿದ್ರೆ ಕರೆಂಟ್ ಸಹಿತ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಫೈನಲಿ ನಮಗೆ ಓಮ್ಸ್ ಲಾ ರಿಲೇಷನ್ ಸಿಗುತ್ತೆ, ದಟ್ ಇಸ್ ವಿ ಇಸ್ ಈಕ್ವಲ್ಸ್ ಟು IR ಅಂತ ಸಿಗುತ್ತೆ. ಅಂಡ್ ಈ ಆರ್ ಅನ್ನೋದು ರೆಸಿಸ್ಟೆನ್ಸ್. ಓಕೆ, ರೆಸಿಸ್ಟೆನ್ಸ್ ಇರುತ್ತೆ. ಸೊ ಈ ರೆಸಿಸ್ಟೆನ್ಸ್ ಅನ್ನೋದು ಏನ್ ಗೊತ್ತಾ, ಇಟ್ ಇಸ್ ಆಲ್ವೇಸ್ ಅಪೋಸಸ್ ಅ ಫ್ಲೋ ಆಫ್ ಅ ಕರೆಂಟ್. ಓಕೆ, ಸೊ ಈ ರೆಸಿಸ್ಟೆನ್ಸ್ ಅನ್ನೋದು ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್. ಅಂದ್ರೆ ವೈರ್ ನ ಪ್ರಾಪರ್ಟಿ ಆಗಿರುತ್ತೆ. ಏನ್ ಮಾಡ್ಬೇಕದು? ಅಪೋಸ್ ದ ಕರೆಂಟ್ ಎಟ್ ಎನಿ ಕಾಸ್ಟ್. ಅಪೋಸ್ ದ ಕರೆಂಟ್ ಅಷ್ಟೇ, ಏನು ಮಾಡಬೇಡ ನೀನು. ಅಪೋಸ್ ದ ಕರೆಂಟ್ ಏನು ಮಾಡಬೇಡ, ಅಪೋಸ್ ದ ಕರೆಂಟ್ ಅಷ್ಟೇ. ಅದ್ರ ಕೆಲಸನೇ ಅಪೋಸ್ ದ ಕರೆಂಟ್ ಅಷ್ಟೇ. ಓಕೆ, ಸೊ ಡೆಫಿನೇಷನ್ ಅಂತ ಬಂದಾಗ ರೆಸಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ obstruction offered for the electric current is called resistance of a conductor. And unit ಕೇಳಿದ್ರೆ that is the ohm. Okay, that is the ohm. Unit is the ohm and formula R is equals to V divided by I. Okay, so ಇಲ್ಲಿ what are the factors affecting resistance ಅಂತ ಹೇಳಿದ್ರೆ it is not V and I. Okay, potential difference ಅಲ್ಲ, current ಅಲ್ಲ. There are different parameters which affects the resistance of a conductor. ಯಾವ್ದು? ಲೆಂತ್ ಆಫ್ ದ ಕಂಡಕ್ಟರ್ ಅಂಡ್ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ ಆಫ್ ಅ ಕಂಡಕ್ಟರ್. ಅದ್ರ ಪ್ರಕಾರ ನೋಡೋದಾದ್ರೆ ಲೆಂತ್ ಜಾಸ್ತಿ ಇದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಏರಿಯಾ ಜಾಸ್ತಿ ಇದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್. ಲೆಂತ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಏರಿಯಾಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆ ಸರ್, ಇದು ಹೇಗೆ ಅಂದ್ರೆ ಒಂದ್ಸತಿ ಪ್ಲೇ ಲಿಸ್ಟ್ ನ ನೋಡಿ ಗೊತ್ತಾಗುತ್ತೆ. ಓಕೆ, ನಾ ಇದು ಆಕ್ಚುಲಿ ರೆಸಿಸ್ಟಿವಿಟಿ ಅನ್ನೋದು ನೇಚರ್ ಆಫ್ ದ ಮಟೀರಿಯಲ್. ಏನ್ ಹೇಳುತ್ತೆ, ವಾಟ್ ಟೈಪ್ ಆಫ್ ವೈರ್ ಅಂತ. ಏನ್ ಹೇಳುತ್ತೆ, ವಾಟ್ ಟೈಪ್ ಆಫ್ ವೈರ್. ಏನ್ ಹೇಳುತ್ತೆ, ವಾಟ್ ಟೈಪ್ ಆಫ್ ವೈರ್ ಅಂದ್ರೆ ನಾವು ವೈರ್ ನ ಯೂಸ್ ಮಾಡಿರ್ತೀವಲ್ಲ, ಯಾವ ತರ ವೈರ್ ಅಂತ. ನೇಚರ್ ಆಫ್ ದ ಮಟೀರಿಯಲ್ ವಿ ಆರ್ ಯೂಸಿಂಗ್. ಫಾರ್ ಎಕ್ಸಾಂಪಲ್, ಐರನ್ ವೈರ್ ರೆಸಿಸ್ಟಿವಿಟಿ ಬೇರೆ, ಕಾಪರ್ ವೈರ್ ರೆಸಿಸ್ಟಿವಿಟಿ ಬೇರೆ, ಅಲ್ಯೂಮಿನಿಯಂ ವೈರ್ ರೆಸಿಸ್ಟಿವಿಟಿ ಬೇರೆ. ಡಿಫ್ರೆಂಟ್ ಮಟೀರಿಯಲ್ಗೆ ರೆಸಿಸ್ಟಿವಿಟಿ ಅನ್ನೋದು ಸಹಿತ ಬೇರೆ ಬೇರೆ ಆಗಿರುತ್ತೆ. ರೆಸಿಸ್ಟೆನ್ಸ್ ಅನ್ನೋದು ಇಟ್ ಈಸ್ ಆಲ್ಸೋ ಪ್ರಾಪರ್ಟಿ ಆಫ್ ಎ ಮಟೀರಿಯಲ್, ಬಟ್ ಇದು ವೇರಿ ಆಗುತ್ತೆ. ಯಾಕೆಂದ್ರೆ ರೆಸಿಸ್ಟೆನ್ಸ್ ಅನ್ನೋದು ಇಟ್ ಇಸ್ ಡಿಪೆಂಡ್ಸ್ ಆನ್ ಲೆಂತ್ ಮತ್ತೆ ಏರಿಯಾ, ನಥಿಂಗ್ ಬಟ್ ಡೈಮೆನ್ಷನ್ಸ್. ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಎ ಡೈಮೆನ್ಷನ್ಸ್, ವೇರ್ ರೆಸಿಸ್ಟಿವಿಟಿ ಅನ್ನೋದು ನೇಚರ್ ಆಫ್ ದ ಮಟೀರಿಯಲ್, ನಾಟ್ ಪ್ರಾಪರ್ಟಿ. ನೇಚರ್ ಆಫ್ ದ ಮಟೀರಿಯಲ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಈ ಡೈಮೆನ್ಷನ್ಸ್ ಮೇಲೆ. ಅಂದ್ರೆ ಲೆಂತ್ ಮೇಲೆ ಡಿಪೆಂಡ್ ಇಲ್ಲ, ಏರಿಯಾ ಮೇಲೆ ಡಿಪೆಂಡ್ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು 5 ಮೀಟರ್ ಅಲ್ಯೂಮಿನಿಯಂ ವೈರ್ ಇದೆ ಅನ್ಕೊಳ್ಳಿ. ಓಕೆ, ಇನ್ನೊಂದು 2 ಮೀಟರ್ ಅಲ್ಯೂಮಿನಿಯಂ ವೈರ್ ಇದೆ. ವಾಟ್ ಇಸ್ ದ ರೆಸಿಸ್ಟಿವಿಟಿ ಆಫ್ ದೀಸ್ 2 ವೈರ್ಸ್ ಅಂದ್ರೆ ಸೇಮ್. ಯಾಕೆಂದ್ರೆ ಅಲ್ಯೂಮಿನಿಯಂ ಅನ್ನೋದು ನೇಚರ್ ಆಫ್ ದ ಮಟೀರಿಯಲ್,
ಗೆಟ್ ಮೈ ಪಾಯಿಂಟ್? ಓಕೆ, ಸೊ ಇಲ್ಲಿ ರೆಸಿಸ್ಟಿವಿಟಿನ ಇನ್ನೊಂದು ತರನು ಕರೀತಾರೆ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ಸ್ಪೆಸಿಫಿಕ್ ಅಂದ್ರೆ ಈ ವ್ಯಾಲ್ಯೂ, ರೆಸಿಸ್ಟೆನ್ಸ್ ವ್ಯಾಲ್ಯೂ ಈಸ್ ಸ್ಪೆಸಿಫಿಕಲಿ ಡಿಫರೆಂಟ್ ಫಾರ್ ಎ ಡಿಫರೆಂಟ್ ಮಟೀರಿಯಲ್. ಓಕೆ, ರೈಟ್, ಫೈನ್. ಸೊ ದಿಸ್ ಇಸ್ ಅ ಮ್ಯಾಥಮೆಟಿಕಲ್ ಫಾರ್ಮುಲಾ. ಓಕೆ, ಮ್ಯಾಥಮೆಟಿಕಲ್ ಫಾರ್ಮುಲಾ ಇಲ್ಲಿ ಬರೀಣ. ಸೊ ಆರ್ ಇಸ್ ಈಕ್ವಲ್ಸ್ ಟು, ಇಲ್ಲೇ ಬರೀತೀನಿ, ಆರ್ ಇಸ್ ಈಕ್ವಲ್ಸ್ ಟು ರೋ ಎಲ್ ಡಿವೈಡೆಡ್ ಬೈ ಎ. ರೋ ಎಲ್ ಡಿವೈಡೆಡ್ ಬೈ ಎ. ಈ ಆರ್ ಅನ್ನೋದು ಡೈಮೆನ್ಷನ್ ಮೇಲೆ ಡಿಪೆಂಡ್ ಆಗಿದೆ, ಎಲ್ ಮತ್ತೆ ಏರಿಯಾ. ರೋ ಅನ್ನೋದು ಇಟ್ ಇಸ್ ದ ರೆಸಿಸ್ಟಿವಿಟಿ, ಇಟ್ ಇಂಡಿಕೇಟ್ಸ್ ನೇಚರ್ ಆಫ್ ದ ಮಟೀರಿಯಲ್. ಓಕೆ, ರೈಟ್. ಸೊ ಇದನ್ನ ರೀಅರೇಂಜ್ ಮಾಡಿದ್ರೆ ಆರ್ ಎ ಡಿವೈಡೆಡ್ ಬೈ ಎಲ್ ಅಂತ ಬರುತ್ತೆ. ಓಕೆ, ಅಂಡ್ ವಾಟ್ ಇಸ್ ದ ಯೂನಿಟ್ ಅಂತಂದ್ರೆ ಓಮ್ ಮೀಟರ್. ಇದ್ರದ್ದು ಯೂನಿಟ್ ಏನಂತಂದ್ರೆ ಓಮ್ ಅಷ್ಟೇ. ಇದ್ರದ್ದು ಓಮ್ ಮೀಟರ್, ದಟ್ ಈಸ್ ದ ಓಮ್. ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಎ ಡೈಮೆನ್ಷನ್ಸ್, ಬಟ್ ಸ್ಟಿಲ್ ಫಾರ್ಮುಲಾ ಇದೆ. ಓಕೆ, ಫಾರ್ಮುಲಾ ಇದೆ, ಹಾಗಂತೇಳಿ ಇಟ್ ಡಿಪೆಂಡ್ಸ್ ಆನ್ ಅ ಡೈಮೆನ್ಷನ್ಸ್ ಅಂತ ಹೇಳ್ಬೇಡಿ. ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್, ಸಾರಿ, ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್. ಓಕೆ, ಸೊ ದಿಸ್ ಇಸ್ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್. ಪ್ರಾಪರ್ಟಿ ಆಫ್ ಅ ಮಟೀರಿಯಲ್, ಇದು ನೇಚರ್ ಆಫ್ ದ ಮಟೀರಿಯಲ್. It is the nature of the material. Okay, now so this is all about the factors affecting resistance. ಎರಡೇ ಫ್ಯಾಕ್ಟರ್, ಆಕ್ಚುಲಿ ಬೇರೆನೂ ಇದೆ, ಟೆಂಪರೇಚರ್ ಸಹಿತ. ಸೊ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ರೆಸಿಸ್ಟೆನ್ಸ್ ಸಹಿತ ಇನ್ಕ್ರೀಸ್ ಆಗುತ್ತೆ, ಅದನ್ನು ಬರೀತೀನಿ. ಓಕೆ, ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಬಟ್ ಫಾರ್ಮುಲಾದಲ್ಲಿ ಇನ್ಕ್ಲೂಡ್ ಮಾಡಲ್ಲ. ಓಕೆ, ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೀವು ಕ್ಲಾಸ್ 12 ಅಲ್ಲಿ ಕರೀತೀರಾ. ನಾವು ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಅಂತ ಆದಾಗ ನಮಗೆ ಎರಡು ಕಾಂಬಿನೇಷನ್ಸ್ ಇರುತ್ತೆ. ಒಂದು ಪ್ಯಾರಲಲ್ ಕಾಂಬಿನೇಷನ್, ಇನ್ನೊಂದು ಕೇಳಿಸ್ತಾ ಇದೆ ಹೇಳೋದು ಸೀರೀಸ್ ಕಾಂಬಿನೇಷನ್, ರೈಟ್? ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ಸೀರೀಸ್ ಕಾಂಬಿನೇಷನ್. ಓಕೆ, ಸೊ ದಿಸ್ ಇಸ್ ಸೀರೀಸ್ ಕಾಂಬಿನೇಷನ್ ಅಂಡ್ ಇದು ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಸೊ ಸೀರೀಸ್ ಕಾಂಬಿನೇಷನ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಡಿಫರೆನ್ಸ್ ನೋಡಿ. ವೆನ್ ಟು ಆರ್ ಮೋರ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್ ಇರಬೇಕು. ಎಂಡ್ ಟು ಎಂಡ್. ಓಕೆ, ಎಂಡ್ ಟು ಎಂಡ್ ಇದ್ರೆ ಅದನ್ನ ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಎಷ್ಟು ಎಂಡ್ಸ್ ಇದೆ ನೋಡಿ. ಸೊ ಫಾರ್ ಎಕ್ಸಾಂಪಲ್ ನಾನು ನೇಮಿಂಗ್ ಮಾಡಿದ್ರೆ ದಿಸ್ ಇಸ್ ಒನ್ ಎಂಡ್, ಇದು ಸೆಕೆಂಡ್ ಎಂಡ್ ಅಂಡ್ ದಿಸ್ ಇಸ್ ಥರ್ಡ್ ಎಂಡ್, ದಟ್ ಇಸ್ ದ ಸಿ. ಅದೇ ರೀತಿ ಪ್ಯಾರಲಲ್ ಕಾಂಬಿನೇಷನ್ ನೋಡಿ. ವೆನ್ ಟು ಆರ್ ಮೋರ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಬಿಟ್ವೀನ್ ದ ಸೇಮ್ ಪಾಯಿಂಟ್ಸ್, ಓನ್ಲಿ 2 ಪಾಯಿಂಟ್ಸ್ ಇರುತ್ತೆ. ಯಾವುದು? ಒನ್ ಎಂಡ್ ಇದು, ಇನ್ನೊಂದು ಎಂಡ್ ಇದು, ಎ ಅಂಡ್ ಬಿ ಅಷ್ಟೇ. ಓಕೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಎ ಎಂಡ್ ಅಂಡ್ ದಿಸ್ ಇಸ್ ದ ಬಿ ಎಂಡ್. ಇನ್ನೂ ಎಷ್ಟು ಬೇಕು ರೆಸಿಸ್ಟೆನ್ಸ್ ಅಷ್ಟು ಆಡ್ ಮಾಡ್ತಾ ಹೋಗ್ಬೋದು. ಬಟ್ ಎಷ್ಟು ಎಂಡ್ಸ್ ಇರುತ್ತೆ ಪ್ಯಾರಲಲ್ ಅಲ್ಲಿ? ಎರಡೇ. ಬಟ್ ಸೀರೀಸ್ಗೆ ಎಷ್ಟು ಬೇಕಾದ್ರು. ಓಕೆ, ನಾ ಸೊ ಟೂ ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಅ ಸೀರೀಸ್ ಅಂತಂದ್ರೆ ದಿಸ್ ಇಸ್ ದ ಫಾರ್ಮುಲಾ R1 ಪ್ಲಸ್ R2. ಸೀರೀಸ್ ಕಾಂಬಿನೇಷನ್ ಏನ್ ಮಾಡ್ತಾರೆ ಗೊತ್ತಾ? ರೆಸಿಸ್ಟೆನ್ಸ್ ನ ಆಡ್ ಮಾಡ್ತಾ ಹೋಗೋದಷ್ಟೇ, ಏನು ಇಲ್ಲ, ಆಡ್ ಮಾಡ್ತಾ ಹೋಗಿ R1 R2 R3 R4 R5 R6 ಅಂಡ್ ಸೋ ಆನ್. ಬಟ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ರೆಸಿಪ್ರೋಕಲ್ ಆಗಿ ಆಡ್ ಮಾಡ್ತಾ ಹೋಗ್ಬೇಕು. 1 ಡಿವೈಡೆಡ್ ಬೈ RP. RP ಅಂದ್ರೆ ಇಟ್ ಇಸ್ ದ ಪ್ಯಾರಲಲ್ ಕಾಂಬಿನೇಷನ್, ರೆಸಿಸ್ಟೆನ್ಸ್ ಆಫ್ ಅ ಪ್ಯಾರಲಲ್ ಕಾಂಬಿನೇಷನ್. ಇಲ್ಲಿ RS ಅಂದ್ರೆ ರೆಸಿಸ್ಟೆನ್ಸ್ ಇನ್ ಅ ಸೀರೀಸ್ ಕಾಂಬಿನೇಷನ್ ಅಂತ ಅರ್ಥ. So this is the circuit of a parallel combination. This is the circuit of series combination. Okay, right, fine. Next one, heating effect of electric current. ಇವಾಗ ನೋಡಿ, ಇವಾಗ ಸೆಲ್ ಅಂತ ಕನ್ಸಿಡರ್ ಮಾಡೋದು ಗೊತ್ತಲ್ಲ, ಸೆಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಅದನ್ನ ಒಂದು ಲೈಟಿಗೆ ಕನೆಕ್ಟ್ ಮಾಡಿ, ಚಿಕ್ಕ ಲೈಟಿಗೆ. ಓಕೆ, ಅದು ಆನ್ ಆಗುತ್ತೆ. ಯಾಕೆ ಆಗತ್ತೆ ಯೋಚನೆ ಮಾಡಿದ್ರಾ? ಬಿಕಾಸ್ ಆ ಸೆಲ್ಲಲ್ಲಿರೋದೇನು? ಸೆಲ್ಲಲ್ಲಿರೋದು ಕೆಮಿಕಲ್. ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಿರೋದು, ರೈಟ್? ಇದನ್ನು ನಾವು ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದೇ ನಾವು ಒಂದು ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿರೋ, ಫಾರ್ ಎಕ್ಸಾಂಪಲ್ ಮೊಬೈಲ್ ನೋಡಿ, ಮೊಬೈಲ್ ಜಾಸ್ತಿ ಹೊತ್ತು ಯೂಸ್ ಮಾಡಿದ್ರೆ, ಅಥವಾ ಲ್ಯಾಪ್ಟಾಪ್ ಆಗಲಿ, ಅಥವಾ ಐಪ್ಯಾಡ್ ಆಗಿರಲಿ, ಅಥವಾ ನಾರ್ಮಲ್ ಆಗಿ ಟ್ಯಾಬ್ಗಳಾಗಿರಲಿ, ಜಾಸ್ತಿ ಹೊತ್ತು ಹಿಡ್ಕೊಂಡ್ರೆ ಹೀಟ್ ಆಗುತ್ತೆ. ಯಾಕೆ? ದಟ್ ಈಸ್ ದ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದ್ರ ಬಗ್ಗೆ ನಾವು ತಿಳ್ಕೊಳ್ತಿರೋದು. ಓಕೆ, ಸೊ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂದ್ರೆ ಎಷ್ಟು ಕರೆಂಟ್ ಸರ್ಕ್ಯೂಟ್ ಅಲ್ಲಿ ಫ್ಲೋ ಆಗುತ್ತೆ. ಓಕೆ, ಎಷ್ಟು ಕರೆಂಟ್ ಸರ್ಕ್ಯೂಟ್ ಅಲ್ಲಿ ಫ್ಲೋ ಆಗುತ್ತೆ, ಮತ್ತೆ ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದಟ್ ಸರ್ಕ್ಯೂಟ್, ಮತ್ತೆ ಎಷ್ಟು ಟೈಮ್ ಆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗಿದೆ. 3 ಪ್ಯಾರಾಮೀಟರ್ಸ್. ಒಂದು ಮ್ಯಾಗ್ನಿಟ್ಯೂಡ್ ಆಫ್ ಅ ಕರೆಂಟ್, ದಟ್ ಈಸ್ ದ ಸ್ಕ್ವೇರ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟ್. ಇನ್ನೊಂದು ರೆಸಿಸ್ಟೆನ್ಸ್, ಇನ್ನೊಂದು ಟೈಮ್. ಓಕೆ, ಸೊ ಇದು ನೀವು ಕೇಳ್ಬೋದು, ಸರ್ ನಾವು ಇದು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಯಾಕೆ ಕಲಿಬೇಕು? ಯಾಕೆಂದ್ರೆ ಇದರ ಅಪ್ಲಿಕೇಶನ್ ನಮ್ಮ ಡೇ ಟು ಡೇ ಲೈಫಲ್ಲಿ ತುಂಬಾ ಇದೆ. ಎಕ್ಸಾಂಪಲ್, ಸರ್ ನಮ್ಗೆ ಯಾವುದೋ ಅಂದ್ರೂ ಬಿಸಿ ಆಗಿ ಬೇಕು. ಅವಾಗ ಏನು ಮಾಡ್ತೀವಿ? ಬಿಸಿ ಆಗಿ ಯಾವುದೋ
ಓವೆನ್, ಎಲೆಕ್ಟ್ರಿಕ್ ಓವೆನ್, ಬಿಸಿ ಬಿಸಿಯಾಗಿ ಏನಾದರೂ ಬಿಸಿ ಮಾಡ್ಕೋಬಹುದು. ಓಕೆ, ಅದೇ ರೀತಿ ವಾಟರ್ ಹೀಟರ್, ಬೆಳಗ್ಗೆ ಎದ್ದ ತಕ್ಷಣ ನಾವು ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕಂದ್ರೆ ಬಿಸಿ ನೀರು ಬೇಕು, ಬಿಸಿ ನೀರು ಬೇಕು ಅಂತಂದ್ರೆ ವಾಟರ್ ಹೀಟರ್ ಹಾಕು, ವಾಟರ್ ಹೀಟ್ ಆಗುತ್ತೆ, ನಾವು ಸ್ನಾನ ಮಾಡು, ಮನೆ ಸ್ಕೂಲ್ಗೂ ನಡಿ, ಅಷ್ಟೇ. ಓಕೆ, ಅದೇ ರೀತಿ ನಿಮ್ಮ ಬಟ್ಟೆಗಳು, ಸ್ಕೂಲ್ ಬಟ್ಟೆಗಳು ಇರುತ್ತಲ್ಲ, ಅದನ್ನ ನೀಟಾಗಿ ಯೂಸ್ ಮಾಡ್ಕೋಬೇಕು. ಅಂದ್ರೆ ನೀಟಾಗಿ ಕಾಣಬೇಕು ಅಂದ್ರೆ ಐರನ್ ಮಾಡಬೇಕು. ಐರನ್ ಮಾಡಬೇಕು ಅಂದ್ರೆ ಐರನ್, ಎಲೆಕ್ಟ್ರಿಕ್ ಐರನ್, ಅಲ್ಲೂ ಸಹಿತ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇದೆ. ಅದೇ ರೀತಿ ನಿಮ್ಮ ಮನೆಗಳಲ್ಲಿ ಫ್ಯೂಸ್ ಇರುತ್ತೆ. ಓಕೆ, ಆ ಫ್ಯೂಸ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿ. ಓಕೆ, ಬಟ್ ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಈ ಫ್ಯೂಸ್ ಅನ್ನೋದು ಸಹಿತ ಇಟ್ ವರ್ಕ್ಸ್ ಬೇಸ್ಡ್ ಆನ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಮೇಲೆ. ಓಕೆ, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅದು ಹೇಗೆಂದ್ರೆ, ಇಫ್ ದೆರ್ ಇಸ್ ಎನಿ ಎಕ್ಸೆಸ್ ಆಫ್ ಅ ಕರೆಂಟ್, ಫಾರ್ ಎಕ್ಸಾಂಪಲ್ ನೀವು ಮಳೆಗಾಲದಲ್ಲಿ ನೀವು ನೋಡಿರ್ಬೋದು, ಮಳೆಗಾಲ ಬಂದಾಗ ತುಂಬಾ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇರುತ್ತೆ. ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಎಕ್ಸೆಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್, ಎಕ್ಸೆಸ್ ಸಡನ್ ಆಗಿ ಇನ್ಕ್ರೀಸ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಮನೆಗಳಿರುವಂತಹ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ಗಳು ಸುಟ್ಟೋಗೋ ಚಾನ್ಸ್ ಇರುತ್ತೆ. ಸುಟ್ಟೋಗ್ಬಾರ್ದು, ನಮ್ಗೆ ತುಂಬಾ ಲಾಸ್ ಆಗುತ್ತಲ್ಲ. ಅದಕ್ಕೆ ಡಿವೈಸ್ ನ ಯೂಸ್ ಮಾಡ್ತೀವಿ. ಯಾವ ಡಿವೈಸ್? ಸೇಫ್ಟಿ ಡಿವೈಸ್ ನ ಯೂಸ್ ಮಾಡ್ತೀವಿ. ಆ ಸೇಫ್ಟಿ ಡಿವೈಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಫ್ಯೂಸ್. ಆ ಫ್ಯೂಸ್ ನ ಯಾವಾಗಲೂ ಲೈವ್ ವೈರ್ಗೆ ಕನೆಕ್ಟ್ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಲೈವ್ ವೈರ್ ಅಲ್ಲೇ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಕರೆಕ್ಟಾ? ಕರೆಂಟ್ ಫ್ಲೋ ಆಗ್ತಿರುತ್ತೆ ಯಾವ್ದ್ರಲ್ಲಿ? ಲೈವ್ ವೈರ್ ಅಲ್ಲಿ. ಓಕೆ, ಲೈವ್ ವೈರ್ ಅಲ್ಲಿ, ನಾಟ್ ಲೈನ್ ವೈರ್, ಲೈವ್, LIVE, ಲೈವ್ ವೈರ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ ಸರ್ ಅಂತಂದ್ರೆ 220 ವೋಲ್ಟ್ ನಮ್ಮ ಇಂಡಿಯಾದಲ್ಲಿ. ಸರ್ ಅರ್ತ್ ವೈರ್ ಅಲ್ಲಿ ಎಷ್ಟು ಹೋಗುತ್ತೆ? ದಟ್ ಇಸ್ 0 ವೋಲ್ಟ್. ಅರ್ತ್ ವೈರ್ 0 ವೋಲ್ಟ್. ಅದಕ್ಕೆ ಯಾವಾಗಲೂ ಫ್ಯೂಸ್ ನ ಲೈವ್ ವೈರ್ಗೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಗೆಟ್ ಮೈ ಪಾಯಿಂಟ್? ಸೊ ಇಷ್ಟು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಆಯ್ತು. ಓಕೆ, ಪವರ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಸ್ವಲ್ಪ ರೀಕಾಲ್ ಮಾಡೋಣ. Heating effect of electric current. When an electric current is passed through a high resistance wire like nichrome wire, the resistance wire become very hot and produces a heat. Okay, so ಇಲ್ಲಿ ಇದನ್ನೇ ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂತ ಕರೀತಾರೆ. ಓಕೆ, ಜೌಲ್ಸ್ ಲಾ ಆಫ್ ಹೀಟಿಂಗ್, ದಟ್ ಈಸ್ H ಅನ್ನೋದು ಹೀಟ್. ಓಕೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೈಮ್. ಸೊ ಫೈನಲ್ ಆಗಿ H is equals to I square RT ಅಂತ ಬರೀತೀವಿ. ಓಕೆ, ನಾವು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಎಲ್ಲಪ್ಪ? Working electrical heating appliances such as electric iron, electric kettle and electric toaster. ಮತ್ತೆ in electric bulbs for producing light, ಇವಾಗ ನಾನು ಬೆಳಕಲ್ಲಿ ನಿಂತಿದ್ದೀನಲ್ಲ, that is also effect of, heating effect of electric current. ಅದರಲ್ಲಿ ಟಂಗಸ್ಟನ್ ಅಂತ ಇರುತ್ತೆ. ಕರೆಂಟ್ ಫ್ಲೋ ಆದಾಗ ಆ ಟಂಗಸ್ಟನ್ ಕಾದು 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 ಹೀಟ್ ನ ಪ್ರೊಡ್ಯೂಸ್ ಮಾಡ್ತಾ, ಆ ಹೀಟೇ ನನಗೆ ಲೈಟ್ ಆಗಿ ಕನ್ವರ್ಟ್ ಆಗ್ತಿರೋದು. ಓಕೆ, ರೈಟ್? ಸೊ ಎಲೆಕ್ಟ್ರಿಸಿಟಿನೇ ಲೈಟ್ ಆಗಿ, ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಿರೋದು. ಓಕೆ, ರೈಟ್. ನೆಕ್ಸ್ಟ್ ಒನ್, ಫ್ಯೂಸ್. ಬಲ್ಬ್ ಆಯ್ತು, ಫ್ಯೂಸ್ ಫಾರ್ ಪ್ರೊಟೆಕ್ಟಿಂಗ್ ಹೌಸ್ ಹೋಲ್ಡ್ ವೈರಿಂಗ್ ಅಂಡ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್. ಈ ಫ್ಯೂಸ್ ಯಾವ ತರ ಕನೆಕ್ಟ್ ಮಾಡ್ತಾರೆ? ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಹೇಳಿ ಹೇಳಿ ಹೇಳಿ. ಎಲ್ಲಿ? ಲೈವ್ ವೈರ್ ಕನೆಕ್ಟ್ ಮಾಡ್ತೀವಿ. ಹೇಗೆ ಕನೆಕ್ಟ್ ಮಾಡ್ತೀವಿ? ಸೀರೀಸ್. ಯಾಕೆ ಕನೆಕ್ಟ್ ಮಾಡ್ತೀವಿ? ಬಿಕಾಸ್ ಆ ಲೈವ್ ವೈರ್ ಅಲ್ಲೇ ಕರೆಂಟ್ ಫ್ಲೋ ಆಗುತ್ತೆ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ 222 ವೋಲ್ಟ್ ಇರುತ್ತೆ. ನಾವು ಲೆಟ್ಸ್ ಮೂವ್ ಆನ್ ಟು ದ ಎಲೆಕ್ಟ್ರಿಕ್ ಪವರ್. ಓಕೆ, ಎಲೆಕ್ಟ್ರಿಕ್ ಪವರ್. ಪವರ್ ಅಂದ್ರೇನು? ಪವರ್ ಜನರಲಿ ನಮ್ಮ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ನ ಯೂಸ್ ಮಾಡ್ತಿರ್ತವೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಮೊಬೈಲ್ ಡಿಫರೆಂಟ್ ಪವರ್ ಯೂಸ್ ಮಾಡ್ತಾ ಇರುತ್ತೆ. ನಥಿಂಗ್ ಬಟ್ ಎನರ್ಜಿ ಕನ್ಸಂಪ್ಷನ್ ಪರ್ ನಾಟ್ ಪರ್ ಯೂನಿಟ್ ಟೈಮ್. ಅಂದ್ರೆ 1 ಅವರ್ಗೆ ಆ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಎಷ್ಟು ಎಲೆಕ್ಟ್ರಿಕಲ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ಅಥವಾ ಕನ್ಸಂಪ್ಷನ್ ಮಾಡುತ್ತೆ ಅನ್ನೋದೇ ಈ ಪವರ್, ಎಲೆಕ್ಟ್ರಿಕಲ್ ಪವರ್ ಅಂತ ಕರಿತೀವಿ. ಓಕೆ, ಎಲೆಕ್ಟ್ರಿಕಲ್ ಪವರ್. So the rate at which the electrical energy is dissipated or consumed per unit time is called electric circuit. ಇದನ್ನ ನಾವು ಯಾವ ತರ ಬರೀತೀವಿ? ಸರ್, ಪವರ್ is given by work done per unit time. ಓಕೆ, ಸೊ ಇದನ್ನ ನಾವು ಚೇಂಜ್ ಮಾಡಿ ಬರೀಬಹುದು. ಇನ್ನೊಂದು ತರ ಬರೀಬಹುದು. ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಕರೆಂಟ್ ಅಂಡ್ ವೋಲ್ಟೇಜ್. PV. P is equals to I into V. ಓಕೆ, P is equals to I into V. W ಅಂದ್ರೆ ವರ್ಕ್ ಡನ್, T ಅಂದ್ರೆ ಟೈಮ್, I ಅಂದ್ರೆ ಕರೆಂಟ್, V ಅಂದ್ರೆ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್, P ಅಂದ್ರೆ ಪವರ್. ಓಕೆ, ರೈಟ್. ನೆಕ್ಸ್ಟ್ ಒನ್, SI ಯೂನಿಟ್ ಆಫ್ ಪವರ್. ಜನರಲಿ ಇಟ್ ಇಸ್ ಅ ವಾಟ್, SI ಯೂನಿಟ್. ಅಂಡ್ ನೆಕ್ಸ್ಟ್ ಒನ್, ಬಿಗ್ಗರ್ ಯೂನಿಟ್ ನೋಡಿದ್ರೆ ಕಿಲೋ ವಾಟ್ ಅಂದ್ರೆ 1 ಕಿಲೋ, ದಟ್ ಇಸ್ 1000 ವಾಟ್. ಅಂಡ್ ಮೆಗಾ ವಾಟ್ ಅಂತಂದ್ರೆ ದಟ್ ಇಸ್ 10 ಪವರ್ 6 ವಾಟ್ ಅಂತ ಅರ್ಥ. ಓಕೆ, ನಾ ಎಲೆಕ್ಟ್ರಿಕಲ್ ಎನರ್ಜಿ.
ಸೊ ಇಲ್ಲಿ ನೋಡಿ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ಇದನ್ನ ನಾವು ಯಾವ ತರ ಬರೀಬಹುದು? ಈ ಎನರ್ಜಿ ನಥಿಂಗ್ ಬಟ್ ಕೆಪಾಸಿಟಿ ಟು ವರ್ಕ್ ತಾನೆ. ಎನರ್ಜಿ ಇಸ್ ನಥಿಂಗ್ ಬಟ್ ಕೆಪಾಸಿಟಿ ಟು ವರ್ಕ್ ಅಂದ್ರೆ ಎನರ್ಜಿ ಮತ್ತೆ ವರ್ಕ್ ಸೇಮ್ ಅಂತ ಅರ್ಥ. ಎನರ್ಜಿ ಮತ್ತೆ ವರ್ಕ್ ಅನ್ನೋದು ಸೇಮ್ ಅಂತ ಅರ್ಥ. ಓಕೆ, ವರ್ಕ್ ಮಾಡ್ಬೇಕಂದ್ರೇನು ಎನರ್ಜಿ ಬೇಕು, ಎನರ್ಜಿ ಇದ್ರೇನೆ ವರ್ಕ್ ಮಾಡಕ್ಕೆ ಸಾಧ್ಯ, ಇಲ್ಲಂದ್ರೆ ಆಗಲ್ಲ. ಓಕೆ, ನಾವ್ ಎಲ್ಲಿ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೇನೆ. ಆಕ್ಚುಲಿ ಪಿ ಇಸ್ ಈಕ್ವಲ್ಸ್ ಟು ಇ ಇಂಟು ಟಿ ಅಂತ ಇತ್ತು. ನನಗೆ ಎನರ್ಜಿ ಬೇಕು, ಎನರ್ಜಿ ಬೇಕು ಅಂದ್ರೆ ಪವರ್ ಇಂಟು ಟೈಮ್ ಅಂತ ಬರೀತೀವಿ. ಪವರ್ ಇಂಟು ಟೈಮ್. ಓಕೆ, ಎಲೆಕ್ಟ್ರಿಕಲ್ ಪವರ್ ಇಂಟು ಟೈಮ್. ಓಕೆ, ಅಂಡ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಯೂನಿಟ್. ಓಕೆ, ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಯಾವ್ದಪ್ಪ ಅಂತ ಹೇಳಿದ್ರೆ ಜೌಲ್. ಬಟ್ ಕಮರ್ಷಿಯಲ್ ಯೂನಿಟ್ ಅಂತ ಹೇಳಿದಾಗ ಕಿಲೋ ವಾಟ್ ಅವರ್. What is that? Kilowatt hour. KWH. Okay, KWH is the commercial unit of a energy, electrical energy. So e relation ಏನಿದೆಯಲ್ಲ, this is very very important. 1 kilowatt hour that is equals to 3.6 into 10 power 6 joule. 3.6 into 10 power 6 joule. Okay, right. Now questioning part. So ಇಷ್ಟು ನಮಗೆ just recall ಮಾಡಿದ್ವಿ ಎಂಟೈರ್ ಚಾಪ್ಟರ್ನ ಫಾಸ್ಟ್ ಅಂಡ್ ಫಾರ್ವರ್ಡ್ ಅಲ್ಲಿ ಎಲ್ಲ ರೀಕಾಲ್ ಮಾಡ್ಕೊಂಡಿದ್ವಿ. ನಾವು ಇವಾಗ ನಮ್ಮ ಎಕ್ಸಾಮ್ ಅಲ್ಲಿ SSLC ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ನ ಕೇಳಬಹುದು? ಫಸ್ಟ್ ಒನ್, ಡಿಫೈನ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಏನ್ ಹೇಳಿದೆ? ಇಟ್ ಇಸ್ ದ ಅಬ್ಸ್ಟ್ರಕ್ಷನ್ ಆಫರ್ಡ್ ಬೈ ದ ಕಂಡಕ್ಟರ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಷ್ಟು ಸಿಂಪಲ್. ಓಕೆ, ನೋಡಿ ಥಿಯರಿ ಓದ್ಕೊಂಡ್ರೆ ತುಂಬಾ ಈಸಿ. ಓಕೆ, ದ ಅಬ್ಸ್ಟ್ರಕ್ಷನ್ ಆಫರ್ಡ್ ಟು ದ ಕರೆಂಟ್, ಓಕೆ, ಆಫರ್ಡ್ ಟು ದ ಕರೆಂಟ್ ಬೈ ದ ಕಂಡಕ್ಟರ್ is called resistance of the conductor. First one, it is done. Second one, state Ohm's law. Ohm's law prakara potential difference is directly proportional to the current. ಇದನ್ನ ನಾವು ಯಾವ ತರ ಬರೀತೀವಿ? V is equals to I into R ಅಂತ ಬರೀತೀವಿ. Where V is the potential difference, I is the current, R is the resistance of a conductor. Okay, now ಇಲ್ಲಿ ನಿಮ್ಮ ಎಕ್ಸಾಮ್ ಅಲ್ಲಿ ಇದು ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತಿರೋದು, ಬಟ್ ಎಕ್ಸಾಮ್ ಅಲ್ಲಿ ಯಾವ ತರ ಬರೀಬೇಕು ಇದನ್ನ ಫಾಲೋ ಮಾಡಿ. The potential difference across the ends of a given conductor is directly proportional to the current flowing through it at a constant temperature. This point is very very important. Constant temperature ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಓಕೆ, now third one ಯಾವುದು? State Joule's law of heating. The amount of heat produced in a conductor, current carrying conductor, is directly proportional to square of the current, directly proportional to resistance of a conductor, directly proportional to the time. 3 parameters. Okay, the amount of heat produced in a wire on passing a current through it depends on amount of current passing through the wire, resistance of the wire, last one the time for which current is passed in the wire. So ಇದನ್ನ ಶಾರ್ಟ್ ಆಗಿ H is equals to I square RT ಅಂತ ಬರೀತೀವಿ. Clear? Right. Next one. First question. What is an ammeter? Ammeter is the device by which we can measure magnitude of current. ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದನ್ನ ಯಾವ ಡಿವೈಸ್ ಮೂಲಕ ನಾವು ಮೆಜರ್ ಮಾಡ್ತೀವಿ? ದಟ್ ಇಸ್ ದ ammeter. Ammeter ಯಾವ ತರ ಕನೆಕ್ಟ್ ಮಾಡ್ತೀವಿ? ದಟ್ ಇಸ್ ಅ ಸೀರೀಸ್. First one, it is done. Device which is used to measure the magnitude of a current. Okay. Second one, what is a voltmeter? Voltmeter is a device by which we can measure potential difference in the circuit. ಅದನ್ನ ಯಾವ ತರ ಕನೆಕ್ಟ್ ಮಾಡ್ತೀವಿ? Parallel. Okay. Now, the device which is used to measure the magnitude of a potential difference or voltage. Last one, resistivity. It is the nature of the material. Okay, it is the nature of the material, and it is defined as the resistance of a conductor per unit area per unit length. Okay, ಅಂದ್ರೆ ಇವಾಗ ರೆಸಿಸ್ಟೆನ್ಸ್ ಯಾವ ತರ ಬರೀತೀವಿ ಸರ್? ರೆಸಿಸ್ಟಿವಿಟಿ ಇಟ್ ಇಸ್ ಗಿವೆನ್ ಬೈ RA divided by L ಅಲ್ವಾ? if okay, so if A ಅನ್ನೋದು 1 ಮೀಟರ್ ಸ್ಕ್ವೇರ್ ಇತ್ತು ಅನ್ಕೊಳ್ಳಿ, ಏರಿಯಾ ಅನ್ನೋದು, ಮತ್ತೆ ಲೆಂತ್ ಅನ್ನೋದು 1 ಮೀಟರ್ ಇತ್ತು ಅನ್ಕೊಳ್ಳಿ. ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಬರುತ್ತೆ? Rho is equals to R ತಾನೆ. Nothing but resistivity of a conductor is nothing but resistance of a conductor of unit meter square. Okay, per unit area per unit length ಅಂತ ಹೇಳೋದು. Okay, the specific resistance of a conductor. Resistivity ನ ನಾವು ಯಾವ ತರ ಹೇಳ್ತೀವಿ? ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತಾನೂ ಕರಿತೀವಿ. ಯಾವ್ದನ್ನ? or specific resistance. Specific resistance ಇದನ್ನ ರೋ ಅಂತ ಕರಿತೀವಿ. ಓಕೆ, ನಾ
The specific resistance of a conductor is equal to the resistance of a conductor of unit length. Unit ಅಂದ್ರೆ ಒಂದು. Unit area ಒಂದು. It depends only on the nature of the material. It is independent of dimensions. Dimensions ಅಂದ್ರೆ ಸರ್ ಲೆಂತ್ ಮತ್ತೆ ಏರಿಯಾ ಇವುಗಳ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಹೇಳುತ್ತೆ. ಓಕೆ, ನಾವ್ ನೆಕ್ಸ್ಟ್ ಒನ್, ಡಿಫೈನ್ ಎಲೆಕ್ಟ್ರಿಕ್ ಪವರ್. ಜಸ್ಟ್ ನೋಡಿದ್ವಿ ಏನು, ದ ರೇಟ್ ಆಫ್ ಎನರ್ಜಿ ಕನ್ಸಂಪ್ಷನ್ ಬೈ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ is called electric power. Electric power is the rate at which electrical energy is consumed in the electrical circuit. Okay. Next one. What does an electric circuit means? It is the closed and continuous path for the electric current. Okay. Right. ಇದರಲ್ಲಿ ಎಷ್ಟು ಟೈಪ್ ಇದೆ ಅಂತ ಹೇಳಿದ್ರೆ ಎರಡು ಟೈಪ್. ಒಂದು ಓಪನ್ ಸರ್ಕ್ಯೂಟ್. ಓಪನ್ ಸರ್ಕ್ಯೂಟ್ ಇದರಲ್ಲಿ ಕರೆಂಟ್ ಏನಾಗುತ್ತೆ, ಫ್ಲೋ ಆಗಲ್ಲ. ಇನ್ನೊಂದು ಕ್ಲೋಸ್ಡ್ ಸರ್ಕ್ಯೂಟ್. ಕ್ಲೋಸ್ಡ್ ಸರ್ಕ್ಯೂಟ್. ಓಕೆ, ಕ್ಲೋಸ್ಡ್ ಸರ್ಕ್ಯೂಟ್ ಇದರಲ್ಲಿ ಕರೆಂಟ್ ಏನಾಗುತ್ತೆ, ಫ್ಲೋ ಆಗುತ್ತೆ. ಐ ಅಂತಂದ್ರೆ ಕರೆಂಟ್, ಕ್ರಾಸ್ ಅಂದ್ರೆ ಫ್ಲೋ ಆಗಲ್ಲ, ರೈಟ್ ಅಂದ್ರೆ ಫ್ಲೋ ಆಗುತ್ತೆ ಅಂತ ಅರ್ಥ ಶಾರ್ಟ್ ಆಗಿ. ಓಕೆ, ಡಿಫೈನ್ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್. ಓಕೆ, ದ ಮಟೀರಿಯಲ್ಸ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ಕಾಲ್ಡ್ ಕಂಡಕ್ಟರ್ಸ್. ಓಕೆ, ಫಸ್ಟ್ ಒನ್ ಮೆಟಲ್ಸ್ ಆಗಿರಲಿ. ಮತ್ತೆ ನೆಕ್ಸ್ಟ್ ಒನ್, ದ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಡ್ಯೂ ಟು ದೇರ್ ಲೋ ರೆಸಿಸ್ಟಿವಿಟಿ. ದ ಮೆಟೀರಿಯಲ್ಸ್ ವಿಚ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, the materials which do not conduct electric current, they possess a large value of resistivity than metals. The resistivity of insulators, okay, is very high, of order 10 power. Okay, so idu 10 power 12 to 10 power 17 ohm meter. Okay, ohm meter. Ohm meter. Okay, so ನೀವು ಇದು ಡೆಫಿನೇಷನ್ ಎಲ್ಲಿವರೆಗೆ ಬರಬೇಕು, ಇಷ್ಟೇ ಬರಬೇಕು, ಇದು ಬೇಡ ಮಿಕ್ಕಿದ್ದು. Example for insulators. Okay, this should be insulators. Okay, illinda insulators. Okay, illinda insulators. Illinda insulators. Illinda insulators definition. Insulators. Illinda illivarege. Example for example for insulators, that is the glass, porcelain, wood, rubber and plastic. All these example for conductors and insulators. Now let's move on to the write 3 points of a difference between ohmic and non-ohmic resistor. Okay, ohmic and non-ohmic resistor. ಇಲ್ಲಿ ನೋಡಿ, ohmic resistors ಅಂದ್ರೆ the resistors which follows Ohm's law. Okay, ಅಥವಾ obeys Ohm's law. And non-ohmic resistors ಅಂದ್ರೆ the resistors which do not obey Ohm's law. First difference. Second one, okay, second one, example barire. Example for ohmic, all the metals. Okay, almost all the metals. And example for non-ohmic resistors, that is the transistors, the diodes. Okay, transistor diodes are the example for non-ohmic resistors. Okay, right. The first one, ohmic resistors obey Ohm's law, non-ohmic resistors do not obey Ohm's law. Second one, the graph of potential difference and versus current is a straight line. The graph of potential difference versus current not a straight line. ಇವುಗಳಿಗೆ ಕರ್ವ್ ಇರುತ್ತೆ. ಓಕೆ, ಇವುಗಳಿಗೆ ಕರ್ವ್ ಇರುತ್ತೆ. ಇದು ಹೇಗಿರುತ್ತೆ, ದಿಸ್ ಇಸ್ ವಿ ವರ್ಸಸ್ ಐ ಗ್ರಾಫ್. ಓಕೆ, ದಿಸ್ ಇಸ್ ವಿ ವರ್ಸಸ್ ಐ ಗ್ರಾಫ್. ಇದಕ್ಕೆ ಹೇಗಿರುತ್ತೆ ಅಂದ್ರೆ ಈ ತರ ಇರುತ್ತೆ. ಓಕೆ, ಈ ತರ ಇರುತ್ತೆ. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ ಹೋಮಿಕ್ ರೆಸಿಸ್ಟರ್ಸ್ಗೆ, ನಾನು ಹೋಮಿಕ್ ರೆಸಿಸ್ಟರ್ಸ್ಗೆ, ನಾನು ಹೋಮಿಕ್ ರೆಸಿಸ್ಟರ್ಸ್ಗೆ ಹಿಂಗಿರ್ಬೋದು, ಹೆಂಗಾದ್ರೂ ಇರ್ಬೋದು. ಓಕೆ, ಎಕ್ಸಾಂಪಲ್ ತೋರಿಸಿರೋದು ಸ್ಟ್ರೇಟ್ ಲೈನ್ ಇರಲ್ಲ ಅಂತ. ಓಕೆ, ದ ಸ್ಲೋಪ್ ಆಫ್ ವಿ ಐ ಗ್ರಾಫ್ ಇಸ್ ಅ ಕಾನ್ಸ್ಟೆಂಟ್. ಇವಾಗ ಸ್ಲೋಪ್ ತಗೊಂಡ್ರೆ ಸ್ಲೋಪ್ ಏನ್ ಹೇಳುತ್ತೆ, ದಟ್ ಈಸ್ ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಐ. ಸೊ ದಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್. ಓಕೆ, ಸೊ ಎಲ್ಲೂ ಅಷ್ಟೇ ವಿ ವರ್ಸಸ್ ಐ ಗ್ರಾಫ್, ಇಲ್ಲಿ ರೆಸಿಸ್ಟೆನ್ಸ್ ವೇರಿ ಆಗ್ತಾ ಇರುತ್ತೆ. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ವೇರಿ ಆಗ್ತಾ ಇರುತ್ತೆ. ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ವಿ ಆರ್ ಐ ಇವನ್ ಅಟ್ ಅ ಗಿವನ್ ಟೆಂಪರೇಚರ್. ಸೇಮ್ ಟೆಂಪರೇಚರ್, ಕಾನ್ಸ್ಟೆಂಟ್ ಟೆಂಪರೇಚರ್ ಇದ್ದೂ ಸಹಿತ ನಮಗೆ ವಿ ವರ್ಸಸ್ ಐ ಗ್ರಾಫ್ ಕರ್ವ್ ಬರುತ್ತೆ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ರೈಟ್ 2 points of a difference between resistance and resistivity ಅಥವಾ specific resistance. Resistance ಅಂದ್ರೆ ಏನು? It is the property of a conductor which obstructs the flow of electric current. And resistivity, it is the nature of a material and it is defined as the resistance of a conductor for, okay, per unit area, per unit length. Okay, so that is the first definition. The SI unit of a resistance, that is the ohm. SI unit of a resistivity ಅಥವಾ specific resistance, that is a ohm meter. Okay, now
Next one, resistance of a substance depends on its length and thickness, where resistivity, this is very, very important, okay? This is very, very important. ಇದನ್ನ ಓದ್ಕೊಳ್ಳಿ, okay? Resistivity of a substance is independent of its length and thickness, okay? Because it does not depend on a dimension at all, because it is the nature of the material, ಅಲ್ವಾ? And next one, ಇದನ್ನ follow ಮಾಡಿ, okay? So ಇದನ್ನ ನೋಡ್ಕೊಳ್ಳಿ, ಆಲ್ರೆಡಿ ಓದಿರ್ತಾರೆ. If not, ನಮ್ಮ ರೆಗ್ಯುಲರ್ ವಿಡಿಯೋಸ್ ಇರುತ್ತೆ, okay? ಪ್ಲೇ ಲಿಸ್ಟ್ಗೆ ಹೋಗಿ ಆರಾಮ್ಸೆ ನೋಡಿ, okay? ಗೊತ್ತಾಗುತ್ತೆ. Now, let's move to the next question. Identify the components used in the circuit diagram represented by the following symbols. The first one, ನೋಡಿ. So this is positive and this is a negative. And this is cell. This is cell. Okay? And ಇಲ್ಲಿ, this is a resistor. Resistor. And the next one. ಇದು rheostat ಅಥವಾ ವೇರಿಯೇಬಲ್ ರೆಸಿಸ್ಟರ್ ಅಂತ ಹೇಳ್ಬೋದು, ಓಕೆ? ವೇರಿಯೇಬಲ್ ರೆಸಿಸ್ಟರ್. ಇಲ್ಲಿ ಒಂದು ಲೈನ್ ಬಂತಂದ್ರೆ ಸಾಕು, ಇಟ್ ಇಸ್ ಅ ವೇರಿಯೇಬಲ್ ರೆಸಿಸ್ಟರ್. ಓಕೆ, ರೆಸಿಸ್ಟೆನ್ಸ್ ಅಂತಾನು ಬರೀತಾರೆ ಕೆಲವು ಬುಕ್ಗಳಲ್ಲಿ, ಓಕೆ? ಬಿಕಾಸ್ ಕಾಂಪೊನೆಂಟ್ ಅಂತ ಹೇಳಿರೋದು, ಓಕೆ? ಕಾಂಪೊನೆಂಟ್ಸ್. ನೆಕ್ಸ್ಟ್ ಒನ್, ಇದು ಓಪನ್ ಸರ್ಕ್ಯೂಟ್, ಯಾಕೆಂದ್ರೆ ಇಲ್ಲಿ ಕ್ಲೋಸ್ ಇಲ್ಲ. ಇಟ್ ಇಸ್ ಅ ಸ್ವಿಚ್ ಅಥವಾ ಸ್ವಿಚ್ ಓಪನ್ ಅಂತ ಹೇಳ್ಬೋದು. ಸ್ವಿಚ್ ಓಪನ್ ಅಥವಾ ಓಪನ್ ಸ್ವಿಚ್ ಅಂತ ಬರೀತೀನಿ, ಓಕೆ? ಸೊ ದಿಸ್ ಇಸ್ open switch and this is ಇಲ್ಲಿ ಮಧ್ಯದಲ್ಲಿ ಕ್ಲೋಸ್ಡ್ ಅಂದ್ರೆ ಡಾಟ್ ಬಂತಂದ್ರೆ ಕ್ಲೋಸ್ಡ್ ಸ್ವಿಚ್. ಇಟ್ ಇಸ್ ಅ ಕ್ಲೋಸ್ಡ್ ಸ್ವಿಚ್. ಕ್ಲೋಸ್ಡ್ ಸ್ವಿಚ್. ನೆಕ್ಸ್ಟ್ ಒನ್, ಇಲ್ಲಿ ನೋಡಿ ಸೆಲ್ಸ್ ನ ಸೀರೀಸ್ ಅಲ್ಲೇ ಕನೆಕ್ಟ್ ಮಾಡಿದ್ದಾರೆ, ಓಕೆ? ಸೆಲ್ಸ್ ನ ಸೀರೀಸ್ ಅಲ್ಲೇ ಕನೆಕ್ಟ್ ಮಾಡಿದ್ದಾರೆ and this is battery. This is battery. Next one, ಇಲ್ಲಿ A ಅಂತ ಬರ್ದಿದ್ರೆ that is ammeter which measures magnitude of current. ಇಲ್ಲಿ V ಬರ್ದಿದ್ರೆ voltmeter. V ಬರ್ದಿದ್ರೆ voltmeter. So this is ammeter and that is the voltmeter. Clear? Right. Next one. The given figure shows the VI graph for two resistors. Identify resistors that obey Ohm's law. Give a reason for your answer. Already ನಾವು ಇಲ್ಲಿ ಕಲ್ತಿದ್ವಿ ಏನು ಡಿಫರೆನ್ಸ್ ಬಿಟ್ವೀನ್ ohmic resistor, ohmic resistors and non-ohmic resistors. ಏನು the graph of potential difference versus current is a straight line. ಅದು not a straight line. ಈ ಎರಡು ನೋಡ್ಕೊಂಡ್ರೆ ಸಾಕು. So this is ohmic resistor, okay? Identify resistor that obeys Ohm's law. Obeys Ohm's law, okay? This is obeys Ohm's law. Because it is a straight line. Reason? Because it is a straight line. So V is, reason ಹೇಳಿದ್ರೆ V is directly proportional to the I. But ಇಲ್ಲಿ V is not proportional to I. Okay? Not proportional. Okay? Not proportional to I. It is not. Okay? So ಅದಕ್ಕೆ do not obey. Do not obey. Okay? Do not obey. Clear? So simple ಆಗಿರುತ್ತೆ. Now, let's move to the questioning part. Important problems. Okay? Important problems. ಅಂದ್ರೆ expected problems ಅಂತ ಹೇಳ್ಬೋದು. ಇದೇ ತರ questions ಕೇಳ್ತಾರೆ. An electric lamp of 100 ohm and a toaster of resistance of 50 ohm and water filter of resistance of 500 ohm are connected in a parallel combination. Okay? What is the connection? Parallel, sir. Parallel. Okay? Parallel combination. Okay? Parallel combinations are 222 volt ಗೆ source ಗೆ connect ಮಾಡಿದ್ದಾರೆ. What is the resistance of electric iron connected to the same source that it takes as much as current all three appliances and what is the current through it? ಅಂದ್ರೆ ಅವ್ರು ಹೇಳ್ತಿರೋದು ಈ ಲ್ಯಾಂಪ್, ಟೋಸ್ಟರ್ ಮತ್ತೆ ವಾಟರ್ ಫಿಲ್ಟರ್ ಏನಿದೆಯಲ್ಲ, ರೆಸಿಸ್ಟೆನ್ಸ್ ಆಫ್ 100, 50 ಅಂಡ್ 500 ಓಮ್ಸ್ ಕನೆಕ್ಟೆಡ್ ಟು 220 ವೋಲ್ಟ್. ಓಕೆ? ಸೊ ಈ ಸೇಮ್, ಓಕೆ, ಸೇಮ್ ಸೋರ್ಸ್ಗೆ ಈ ಎಲೆಕ್ಟ್ರಿಕ್ ಐರನ್ ನ ಕನೆಕ್ಟ್ ಮಾಡ್ತಾರೆ. ಓಕೆ? ಎಲೆಕ್ಟ್ರಿಕ್ ಐರನ್ ನ ಕನೆಕ್ಟ್ ಮಾಡ್ತಾರೆ. ಇದು ಈ ಮೂರು ಸೇರಿ ಎಷ್ಟು ಕರೆಂಟ್ ಪಡ್ಕೊಳ್ತಿತ್ತು ಅಷ್ಟೇ ಕರೆಂಟ್ ನ ಈ ಐರನ್ ಸಹಿತ ಪಡ್ಕೊಳ್ತಿದೆ. ಹಾಗಿದ್ರೆ ಅದರಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಓಕೆ? ಸೊ ದೇರ್ ಫೋರ್ ಫಸ್ಟ್ ನಾವು ಕಾಂಬಿನೇಷನ್ ನೋಡ್ಕೊಂಡು, ಓಕೆ, ವಾಟ್ ಇಸ್ ದ ಕಾಂಬಿನೇಷನ್? ಪ್ಯಾರಲಲ್. ಸೊ ಫಸ್ಟ್ ರೆಸಿಸ್ಟೆನ್ಸ್ ಬರ್ಕೋಣ. ಸರ್ ದಿಸ್ ಇಸ್ R1, ನಾನು 100 ಅಂತ ಬರ್ಕೋತೀನಿ. ಓಕೆ? 100 ಓಮ್. ಸೆಕೆಂಡ್ ಒನ್ R2 ಎಷ್ಟು ಸರ್?
50 ohm. And R3 S2, that is 500 ohm. Okay, so 500 ohm. And potential difference, the voltage source ಎಷ್ಟಿದೆ 220 volt. Okay, now ಇವಾಗ ಕಾಂಬಿನೇಷನ್ ಯಾವುದು ಪ್ಯಾರಲಲ್, ದೇರ್ ಫೋರ್ ಆರ್ ಪಿ ನ ಫಸ್ಟ್ ಫೈಂಡ್ ಮಾಡಬೇಕು. ಓಕೆ, ವಾಟ್ ಇಸ್ ದ ಆರ್ ಪಿ? ಓಕೆ, ಸೊ ಈ ಐರನ್ಗೆ ಎಷ್ಟು ಕರೆಂಟ್ ಹೋಗ್ತದೆ, ಈ ಮೂರು ಕರೆಂಟ್ ಎಷ್ಟು, ಈ ಮೂರು ಸೇರಿ ಕರೆಂಟ್ ಎಷ್ಟು ಡ್ರಾ ಮಾಡ್ತಿದೆಯಲ್ಲ ಅಷ್ಟೇ ಕರೆಂಟ್ ನ ಐರನ್ ಸಹಿತ ಡ್ರಾ ಮಾಡ್ತಾ ಇದೆ ಅಂತ ಅರ್ಥ. ಸೊ ದೇರ್ ಫೋರ್ ಆರ್ ಪಿ, ದೇರ್ ಫೋರ್ ಪ್ಯಾರಲಲ್ ಕಾಂಬಿನೇಷನ್ ಆಗಿರೋದ್ರಿಂದ. ಓಕೆ, ಸೊ ಪ್ಯಾರಲಲ್ ಕಾಂಬಿನೇಷನ್ಗೆ ಸರ್, ಪ್ಯಾರಲಲ್ ಕಾಂಬಿನೇಷನ್ಗೆ so first 1 by rp, that is equals to 1 by r1 plus 1 by r2 plus 1 by r3. ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಸ್ನ. ನಮಗೆ ಆರ್ ಪಿ ವ್ಯಾಲ್ಯೂ ಬೇಕು, ಕೀಪ್ ಇಟ್ ಆಸ್ ಇಟ್ ಇಸ್. R1 ವ್ಯಾಲ್ಯೂ ಎಷ್ಟಪ್ಪ, ದಟ್ ಇಸ್ 100 ಸರ್. R2 ವ್ಯಾಲ್ಯೂ ಎಷ್ಟಪ್ಪ, ದಟ್ ಇಸ್ 50. ಅಂಡ್ R3 ವ್ಯಾಲ್ಯೂ ಎಷ್ಟು, ದಟ್ ಇಸ್ 500 ಸರ್. ನಿಮಗೆ ಮ್ಯಾಥಮೆಟಿಕ್ಸ್ ಬಂದೇ ಬರುತ್ತಿರುತ್ತೆ, ಯಾಕೆಂದ್ರೆ ನೀವು ಜಾಣ್ರಲ್ವಾ, ಬಂದಿರುತ್ತೆ. Now 1 by rp, that is equals to LCM ತಗೊಳ್ಳಿ. ಓಕೆ, ಸೊ LCM ತಗೊಂಡ್ರೆ that is 500. ಓಕೆ, LCM 500, ಇಲ್ಲಿ 5. ಓಕೆ, 100 into 5 500 ಆಗುತ್ತೆ LCM. 50 into 10, that is 500. and 500 into 1, that is 500. ಎಷ್ಟಾಯ್ತು ಇವಾಗ ಸರ್, 16 divided by 500 ಆಯ್ತು ಸರ್. ಇವಾಗ ನನಗೆ ಆರ್ ಪಿ ವ್ಯಾಲ್ಯೂ ಬೇಕು ಸರ್. ಆರ್ ಪಿ ವ್ಯಾಲ್ಯೂ ಬೇಕು ಅಂದ್ರೆ 500 divided by 16 ಮಾಡಬೇಕು ಸರ್. ಎಸ್, ಇವಾಗ ರೆಸಿಪ್ರೋಕಲ್ ತಗೊಂಡೆ. ಓಕೆ, ಉಲ್ಟಾ. ಸೊ ಡಿವಿಷನ್ ಮಾಡ. ಸೊ ಡಿವಿಷನ್ ಮಾಡೋದು. ಓಕೆ, ಸೊ ಡಿವಿಷನ್. ಸೊ ದಟ್ ಈಸ್ 500 divided by 16 ಸರ್. ಓಕೆ, ಸೊ ಎಷ್ಟು ಬಂತು ಸರ್, ಇಲ್ಲೇ ಕೆಳಗಡೆ ಬರೋಣ ಸರ್. ಪ್ಯಾರಲಲ್ ಕಾಂಬಿನೇಷನ್ ಆಫ್ ಆಲ್ ತ್ರೀ ಎಷ್ಟು ಬಂತು ಅಂದ್ರೆ 31.25 ಓಮ್ಸ್ ಬಂತು ಸರ್. ಓಕೆ, ಇವಾಗ ಕರೆಂಟ್ ನ ಫೈಂಡ್ ಮಾಡಬೇಕು. ಕರೆಂಟ್ ಹೇಗೆ, ಕರೆಂಟ್ ಥ್ರೂ ನೆಟ್ ಕರೆಂಟ್ ಅಥವಾ ಟೋಟಲ್ ಕರೆಂಟ್ ಅಂತ ಬರ್ಕೋಬಹುದು. ವಿ ಡಿವೈಡೆಡ್ ಬೈ ಆರ್ ಪಿ, ಟೋಟಲ್ ರೆಸಿಸ್ಟೆನ್ಸ್. ವಾಟ್ ಇಸ್ ವಿ ಸರ್, ದಟ್ ಇಸ್ 220 divided by rp, that is 31.25. so I is equals to, okay, I is equals to 220 minus 31.25 ಎಷ್ಟಾಯ್ತು, 7.04 ಆಂಪಿಯರ್ ಸರ್. ಅಲಾಂಗ್ ವಿತ್ ಯೂನಿಟ್ ನ ಮರಿಬಾರ್ದು. ಓಕೆ, ಅಲಾಂಗ್ ವಿತ್ ಯೂನಿಟ್ ನ ಮಾಡಬೇಕು. ಓಕೆ, ನಾ ಇವಾಗ ಇಲ್ಲಿ ಏನ್ ಹೇಳ್ತಿರೋದು, ಸೇಮ್ ಸೋರ್ಸ್ ದಟ್ ಟೇಕ್ಸ್ as much current as all three appliances ಅಂತ. ಇವಾಗ all three appliances ಬಂತು. ಇವಾಗ ಕರೆಂಟ್ ಥ್ರೂ ಐರನ್, ಓಕೆ, ಕರೆಂಟ್ ಥ್ರೂ ಐರನ್ ದಟ್ ಈಸ್ ಈಕ್ವಲ್ಸ್ ಟು ಐ. ಎಷ್ಟಾಯ್ತು ಐರನ್, ಅರೆ ಕರೆಂಟ್ ಥ್ರೂ ಐರನ್ ದಟ್ ಈಸ್ ಈಕ್ವಲ್ಸ್ ಟು, ವಾಟ್ ಇಸ್ ದ ವ್ಯಾಲ್ಯೂ, ದಟ್ ಇಸ್ 7.04 ಆಂಪಿಯರ್. ಇಷ್ಟೇ ಆನ್ಸರ್, ಏನೂ ಇಲ್ಲ. ಓಕೆ, ನಾ so let's move on to the next question. The question is, how can three resistors of resistances 2 ohm, 3 ohm and 6 ohm connected to give total resistance of, ಇಲ್ಲಿ ಸೆಕೆಂಡ್ ಎರಡು ಆಪ್ಷನ್ ಕೊಟ್ಟಿದ್ದಾರೆ, 4 ohm ಯಾವಾಗ ಆಗುತ್ತೆ, 1 ohm ಯಾವಾಗ ಆಗುತ್ತೆ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿರೋ ಹಾಗೆ ಪ್ಯಾರಲಲ್ ಕಾಂಬಿನೇಷನ್ ತಗೊಂಡ್ರೆ ಲೀಸ್ಟ್ ರೆಸಿಸ್ಟೆನ್ಸ್ ಬರುತ್ತೆ. ಲೀಸ್ಟ್ ರೆಸಿಸ್ಟೆನ್ಸ್ ಯಾವ್ದಿದೆಯಪ್ಪ, 2 3 6. ಲೀಸ್ಟ್ ರೆಸಿಸ್ಟೆನ್ಸ್ ಅಂದ್ರೆ 2. ಸೊ 2 ಆನ್ಸರ್ ಬರುತ್ತೆ. ನಮಗೆ ಎಷ್ಟು ಬರಬೇಕು, ಬಂದ್ರೆ 1 ಬರಬೇಕು, ಇಲ್ಲ 4 ಬರಬೇಕು. ಓಕೆ, ಸೊ ಪ್ಯಾರಲಲ್ ಅಂತೂ ಸಾಧ್ಯ ಇಲ್ಲ ಅಂತೇಳಿ ಗೊತ್ತಾಯ್ತು. ನೆಕ್ಸ್ಟ್ ಸೀರೀಸ್ ತಗೊಂಡ್ರೆ ಸಮ್ ಆಫ್ ಆಲ್ ದ ರೆಸಿಸ್ಟೆನ್ಸ್, ಅಂದ್ರೆ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ ಲಾರ್ಜೆಸ್ಟ್ ರೆಸಿಸ್ಟೆನ್ಸ್ ಇರುತ್ತಲ್ಲ ಸರ್ಕ್ಯೂಟ್ ಅಲ್ಲಿ, ಅದಕ್ಕಿಂತ ಜಾಸ್ತಿ ಇರುತ್ತೆ. ಹಾಗಿದ್ರೆ ಲಾರ್ಜೆಸ್ಟ್ ವ್ಯಾಲ್ಯೂ ಎಷ್ಟು, 6. ನಮಗೆ ಬೇಕಾಗಿರೋದು 4. ಸೀರೀಸ್ ಆಲ್ಸೋ ನಾಟ್ ಪಾಸಿಬಲ್. ದೇರ್ ಫೋರ್ ನಾವೇನ್ ಮಾಡ್ಬೋದು, ವಿ ಹ್ಯಾವ್ ಟು ಕನ್ಸಿಡರ್, ಓಕೆ, ವಿ ಹ್ಯಾವ್ ಟು ಕನ್ಸಿಡರ್ ನಮಗೆ ಒಂದು ಪ್ಯಾರಲಲ್ ಕಾಂಬಿನೇಷನ್, ಅದರ ಜೊತೆ ಇನ್ನೊಂದು ಸೀರೀಸ್ ಕಾಂಬಿನೇಷನ್, ಹಂಗೆ ಕನ್ಸಿಡರ್ ಮಾಡ್ಕೋಬಹುದು. ಅದು ಹೇಗೆ ಸರ್, ಫಸ್ಟ್ ನಾನು ಎ ಅಂತ ಬರ್ಕೋತೀನಿ. ಈಕ್ವಲ್ ರೆಸಿಸ್ಟೆನ್ಸ್ ಎಷ್ಟು ಬರಬೇಕು, ಟೋಟಲ್ ರೆಸಿಸ್ಟೆನ್ಸ್ ಸರ್ 4 ohm ಬರಬೇಕು. ನಾನೇನ್ ಮಾಡ್ತೀನಿ, ಸೊ ಫಸ್ಟ್ ಒಂದು ರೆಸಿಸ್ಟೆನ್ಸ್ ನ ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಓಕೆ, ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಪ್ಯಾರಲಲ್ ಕಾಂಬಿನೇಷನ್.
ಎಸ್ ಸರ್, ಪ್ಯಾರಲಲ್ ಕಾಂಬಿನೇಷನ್. ಓಕೆ ಓಕೆ ಫೈನ್, ಇಷ್ಟಾಯ್ತಾ? ಸೊ ಇವಾಗ ಎ, ದಿಸ್ ಇಸ್ ಪಾಯಿಂಟ್ ಬಿ ಅಂಡ್ ದಿಸ್ ಇಸ್ ಪಾಯಿಂಟ್, ಇದು ಇಲ್ಲೇ ಬರೀತೀನಿ, ಪಾಯಿಂಟ್ ಸಿ. ಓಕೆ, ಪಾಯಿಂಟ್ ಬಿ ಅಂಡ್ ಪಾಯಿಂಟ್ ಸಿ. ಫೈನ್. ಸೊ ಇದು ಪಾಯಿಂಟನ್ನು ಬೇಡ, ಸುಮ್ಮನೆ ಡೈರೆಕ್ಟ್ ಆಗಿ ಬರೆದು ಬಿಡೋಣ. ಓಕೆ ರೈಟ್. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 2 Ω ಸರ್. ಓಕೆ, ಇಲ್ಲಿ 3 Ω ಸರ್, ಇಲ್ಲಿ ಕೆಳಗಡೆ 6 Ω ಸರ್. ಇವಾಗ ನೀವು ಏನು ಮಾಡಬೇಕು ಅಂದರೆ ಈ ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ಳಿ, ಈ ಕಾಂಬಿನೇಷನ್ ಕನ್ಸಿಡರ್ ಮಾಡ್ಕೊಳ್ಳಿ. ಇಟ್ ಇಸ್ ಲುಕ್ಸ್ ಲೈಕ್ ಎ ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್ ಗೊತ್ತಿದೆಯಲ್ಲ, ವಾಟ್ ಇಸ್ ದಟ್ ಅಂತ ಹೇಳಿದ್ರೆ R1 into R2 ಡಿವೈಡೆಡ್ ಬೈ R1 ಪ್ಲಸ್ R2. ಇವಾಗ ನಾವೇ ಅನ್ಕೋಣ ಇದು R1 ಅಂತ ಅನ್ಕೋಣ, ಇದನ್ನ R2 ಅಂತ ಅನ್ಕೋಣ. ಏನಾಗುತ್ತೆ ಸರ್? ದಟ್ ಈಸ್ 3 into 6 ಡಿವೈಡೆಡ್ ಬೈ 3 plus 6 ಆಗುತ್ತೆ ಸರ್. ಓಕೆ, ಸೊ ಆರ್ ಪಿ ವ್ಯಾಲ್ಯೂ ಎಷ್ಟಾಯ್ತು ಇವಾಗ? 3 into 6 ಆಸ್ ಇಟ್ ಇಸ್, ಇದು 9 ಆಯ್ತು. ಇವಾಗ 3 1 3, 3 3 9. ಇವಾಗ ಎಷ್ಟು ಉಳಿತು? 6/3 ಉಳಿತು ಸರ್. 3 1 3, 3 7 6. ಓಕೆ, 7 ನಮಗೆ 2 Ω ಬಂತು. ಓಕೆ, ಸೊ ಎಷ್ಟು ಬಂತು? ಓಕೆ, ಎಷ್ಟು ಬಂತು? ಆರ್ ಪಿ ವ್ಯಾಲ್ಯೂ ದಟ್ ಈಸ್ 2 Ω ಬಂತು. ನಮಗೆ ಇನ್ನೊಂದು ರೆಸಿಸ್ಟೆನ್ಸ್ ಇದೆ ಇವಾಗ, ಇದಿದೆಯಲ್ಲ, ಸೊ ಇದೆಷ್ಟಿದೆ? ಆಸ್ ಇಟ್ ಇಸ್ ಇದೆ ತಾನೆ? ಎಸ್ ಸರ್, ಆಸ್ ಇಟ್ ಇಸ್ ಇದೆ. ಓಕೆ, ಇದು 2 Ω ಇದೆ. ಕೀಪ್ ಇಟ್ ಆಸ್ ಇಟ್ ಇಸ್. ಓಕೆ, ನಾವು ಇದು ಎರಡೂ ಸೇರಿ ಎಷ್ಟು ಬಂತು ನಮಗೆ? 2 Ω. ಓಕೆ, 2 Ω ಬಂತು. ಎಸ್ ಸರ್. ಇವಾಗ ಟೋಟಲ್ ರೆಸಿಸ್ಟೆನ್ಸ್ ಇದು ಸೀರೀಸ್ ಕಾಂಬಿನೇಷನ್ ಆಗಿರೋದು. ಡೈರೆಕ್ಟ್ ಆಗಿ ಆಡ್ ಮಾಡಿ. ಏನು? 2 + 2 ಎಷ್ಟಾಗುತ್ತೆ? 4 Ω ಬಂತಾ? 4 Ω. ಎಸ್ ಸರ್. ಏನೊಂದು ಕೇಳಿದ್ರೆ ಏನು? 1 Ωಗೆ ನಾನೇನ್ ಮಾಡ್ತೀನಿ, ಎಲ್ಲಾ ರೆಸಿಸ್ಟರ್ಸ್ನ, ಓಕೆ, ಎಲ್ಲಾ ರೆಸಿಸ್ಟರ್ಸ್ನ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡ್ಬಿಡ್ತೀನಿ. ಎಲ್ಲಾ ರೆಸಿಸ್ಟರ್ಸ್ನ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡ್ಬಿಡ್ತೀನಿ. ಓಕೆ, ನಾವು ಈ ಕಡೆ ಒಂದು, ಈ ಕಡೆ ಒಂದು, 3 ರೆಸಿಸ್ಟರ್ಸ್ ಇದೆಯಲ್ಲ, ಅದಕ್ಕೆ ಈ ತರ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ತಗೊಳ್ತಿದ್ದೀನಿ. ಓಕೆ, parallel combination. Okay, so this is a 2 Ω, this is a 3 Ω, ಇದು ಲಾಸ್ಟ್ ಒಂದು 6 Ω. ಎಲ್ಲ ಯಾವ ಕಾಂಬಿನೇಷನ್ ಅಲ್ಲಿ ಇದೆ? ಪ್ಯಾರಲಲ್ ಕಾಂಬಿನೇಷನ್. ಸೊ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇದ್ರೆ 1/RP that is equals to ಎಷ್ಟಿದೆ? that is a 2 ಸರ್. ನೆಕ್ಸ್ಟ್ ಒನ್ 3 ಸರ್. ನೆಕ್ಸ್ಟ್ ಒನ್ 6 ಸರ್. ಓಕೆ, ಇವಾಗ LCM ಬೇಕು ಅಂದ್ರೆ LCM ಎಷ್ಟಿದೆ? 6. 2 3 6, 3 7 6, 6 1 6. ಸೊ 6/6. ಸೊ ಎಷ್ಟಾಯ್ತು? 1/1. ಸೊ ಫೈನಲಿ ಕ್ಯಾನ್ ಐ ರೈಟ್ ಇಟ್ as a RP ವ್ಯಾಲ್ಯೂ ಅಂದ್ರೆ ಟೋಟಲ್ ರೆಸಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು 1 Ω. ಎಸ್ ಸರ್, 1 Ω ಬರೀಬಹುದು. ಎಸ್, ಇಲ್ಲಿ ನಮಗೆ ಕೇಳಿರೋದೇನು? ಹೌ ಕ್ಯಾನ್ 3 ರೆಸಿಸ್ಟರ್ಸ್ ಆಫ್ ರೆಸಿಸ್ಟೆನ್ಸ್ 236 ಕನೆಕ್ಟ್ ಮಾಡಬಹುದು ಅಂತ. ಸೊ ಇದಕ್ಕೆ ಆನ್ಸರ್ ನೋಡಿ, ದ ಫಸ್ಟ್ ಒನ್ ಯಾವುದಕ್ಕೆ? ಇದಕ್ಕೆ. ಓಕೆ, so 2 Ω resistor, okay, 2 Ω resistor with 3 and, okay, 3 Ω resistor series with 3 Ω and 6 Ω resistors, okay, 3 Ω resistors in parallel, okay. ಬಟ್ ಇಲ್ಲಿ ಯಾವ ತರ ಬರೀತೀರಾ? ಇವಾಗ ಟೋಟಲ್ ರೆಸಿಸ್ಟೆನ್ಸ್ ಬಿ ಅಲ್ವಾ? ಬಿ ಎಷ್ಟು ಬೇಕಿತ್ತು? ಟೋಟಲ್ ರೆಸಿಸ್ಟೆನ್ಸ್ ದಟ್ ಇಸ್ 1 Ω. ದೇರ್ಫೋರ್ ನೀವು ಎಲ್ಲಿ ಏನ್ ಹೇಳ್ತೀರಾ? all resistors in parallel, all resistors are connected in a parallel, all resistors in parallel. Got it? So ee tara madidre nimage answer sigute. Okay, now let's move on to the next question. How many 176 ohm resistors in a parallel are required to carry 5 ampere on 220 line? Okay, 20 line ಅಂತಂದ್ರೆ 220 ವೋಲ್ಟ್ ಇರುವಂತ ಲೈನ್ 5 ಆಂಪಿಯರ್ ಕರೆಂಟ್ ನ ಕ್ಯಾರಿ ಮಾಡುವಂತ
ಎಷ್ಟು 176 ರೆಸಿಸ್ಟೆನ್ಸ್ ನ ಪ್ಯಾರಲ್ ಆಗಿ ಕನೆಕ್ಟ್ ಮಾಡಬಹುದು ಅಂತ. ಸೊ ಪ್ಯಾರಲ್ ಕಾಂಬಿನೇಷನ್ ಅಂದ್ರೆ ಇವಾಗ ನೋಡಿ 1 ಡಿವೈಡೆಡ್ ಬೈ ಆರ್ ಪಿ, ಕರೆಕ್ಟಾ? 1 ಡಿವೈಡೆಡ್ ಬೈ ಆರ್ ಪಿ. ಸೊ ಇವಾಗ ಎನ್ ಡಿವೈಡೆಡ್ ಬೈ ಆರ್ ಅಂತ ಬರಿಬಹುದು. ಹೇಗೆ? ಎನ್ ಅಂದ್ರೆ ನಂಬರ್ ಆಫ್ ರೆಸಿಸ್ಟರ್ಸ್ ಡಿವೈಡೆಡ್ ಬೈ ಆರ್ ರೆಸಿಸ್ಟೆನ್ಸ್. ಓಕೆ, ಸೊ ಇದನ್ನ ನಾನು ಯಾವ ತರ ಬರಿಬಹುದು? ಇವಾಗ ನಮಗೆ ಎನ್ ಬೇಕಲ್ಲ, ರೈಟ್? ಸೊ ಎನ್ ಬೇಕು, ದೇರ್ಫೋರ್ ನಾನು ಈ ತರ ಬರಿಬಹುದು, ಎನ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ಡಿವೈಡೆಡ್ ಬೈ ಆರ್ ಪಿ. ಆರ್ ಡಿವೈಡೆಡ್ ಬೈ ಆರ್ ಪಿ. ಇವಾಗ ನನಗೆ ರೆಸಿಸ್ಟರ್ ವ್ಯಾಲ್ಯೂ ಏನೋ ಗೊತ್ತಿದೆ. ವಾಟ್ ಇಸ್ ದಟ್? ರೆಸಿಸ್ಟೆನ್ಸ್ ವ್ಯಾಲ್ಯೂ ದಟ್ ಈಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ 176 ಡಿವೈಡೆಡ್ ಬೈ ಆರ್ ಪಿ. ನನಗೆ ಆರ್ ಪಿ ವ್ಯಾಲ್ಯೂ ಬೇಕು. ಸೊ ಆರ್ ಪಿ ವ್ಯಾಲ್ಯೂ ಬೇಕು ಅಂತಂದ್ರೆ ಓಕೆ, ಸೊ ವಿ ನೋ ದಾಟ್ ಇಲ್ಲಿ ಎನ್ ವ್ಯಾಲ್ಯೂ ಎಷ್ಟು ಬಂದಿದೆ? ಎನ್ ವ್ಯಾಲ್ಯೂ ದಟ್ ಈಸ್ 176 ಡಿವೈಡೆಡ್ ಬೈ ಆರ್ ಪಿ ವ್ಯಾಲ್ಯೂ ಬಂದಿದೆ. ಓಕೆ, ಇವಾಗ ಆರ್ ಪಿ ವ್ಯಾಲ್ಯೂ ಬೇಕಲ್ಲ, ಯೂಸಿಂಗ್ ಓಮ್ಸ್ ಲಾ. ಓಕೆ, ಯೂಸಿಂಗ್ ಓಮ್ಸ್ ಲಾ ಏನ್ ಹೇಳುತ್ತೆ? ವಿ ಇಸ್ ಈಕ್ವಲ್ಸ್ ಟು ಐ ಆರ್. ಬಟ್ ಯಾವ ಕಾಂಬಿನೇಷನ್? ಪ್ಯಾರಲಲ್ ಕಾಂಬಿನೇಷನ್. ದೇರ್ಫೋರ್ ಆರ್ ಪಿ ದಟ್ ಈಸ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಐ. Okay, so what is V? 220. What is I? That is a 5. So let's substitute ಮಾಡ. Substitute ಮಾಡಾದ್ಮೇಲೆ 176 divided by 220 divided by 5. ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 176 divided by 5 into 220. Okay, 220. So 176 into 5 divided by 220. 4 ಅಂದ್ರೆ ಎಷ್ಟು ರೆಸಿಸ್ಟೆನ್ಸ್ ಬೇಕು? 4. N is equals to 4 resistance. Is that clear? Okay, now let's move on to the next question. An electric iron of resistance 20 ohm takes a current of 5 ampere. Calculate the heat developed in a 30 second. ಅಂದ್ರೆ ಈ ಕ್ವೆಶ್ಚನ್ ಬೇಸ್ಡ್ ಆನ್ ಜೌಲ್ಸ್ ಲಾ ಆಫ್ ಎ ಹೀಟಿಂಗ್ ಮೇಲೆ ಇದೆ. ಓಕೆ, ಜೌಲ್ಸ್ ಲಾ ಆಫ್ ಎ ಹೀಟಿಂಗ್. ಜೌಲ್ಸ್ ಲಾ ಆಫ್ ಎ ಹೀಟಿಂಗ್ ಏನ್ ಹೇಳುತ್ತೆ? ಅಕಾರ್ಡಿಂಗ್ ಟು ಜೌಲ್ಸ್ ಲಾ ಆಫ್ ಎ ಹೀಟಿಂಗ್ ದಟ್ ಈಸ್ ಐ ಸ್ಕ್ವೇರ್ ಆರ್ ಟಿ, ಕರೆಕ್ಟಾ? ನಾವು ಐ ವ್ಯಾಲ್ಯೂ ಎಷ್ಟಿದೆ? 5 ಆಂಪಿಯರ್ ಸರ್, 5 ಸ್ಕ್ವೇರ್. ಆರ್ ವ್ಯಾಲ್ಯೂ ಎಷ್ಟಿದೆ ಸರ್? 20. ಟಿ ಟೈಮ್ ಎಷ್ಟು? 30 ಸೆಕೆಂಡ್ಸ್. ದೇರ್ಫೋರ್ ಎಚ್ ಇಸ್ ಈಕ್ವಲ್ಸ್ ಟು 5 25 20 ಇಂಟು 30. ಓಕೆ, 25 7 50, 5 3 15. ಓಕೆ, ಸೊ 15 ರೈಟಾ? 5 3 15 ಫಾಲೋಡ್ ಬೈ 3 zeros and joule heat energy. ಓಕೆ, ಸೊ 15,000 joules. ಒಂದ್ಸತಿ ಕ್ರಾಸ್ ಚೆಕ್ ಮಾಡೋಣ. ಸೊ ಕ್ರಾಸ್ ಚೆಕಿಂಗ್ 25 into 20 into 30. Yes, 15,000. Okay, now let's move on to the next question. Which uses more energy? That is 250 watt TV set in a 1 hour or 1200 watt toaster in a 10 minutes. So ಇಲ್ಲಿ ನಮಗೆ ಗೊತ್ತಾಗಬೇಕು ಯಾವ ಎಲೆಕ್ಟ್ರಿಕಲ್ ಡಿವೈಸ್ ಕೊಟ್ಟಿರೋದು, ಟಿವಿ ಮತ್ತೆ ಟೋಸ್ಟರ್, ಯಾವ ಡಿವೈಸ್ ಜಾಸ್ತಿ ಎನರ್ಜಿನ ಯೂಸ್ ಮಾಡ್ತಿದೆ ಅನ್ನೋದು. ಓಕೆ, ಅದು ನೋಡೋಣ. ಸೊ ಇಲ್ಲಿ ಕಮರ್ಷಿಯಲ್ ಆಗಿ ನಾವು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತಿರೋದ್ರಿಂದ ಕಮರ್ಷಿಯಲ್ ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಓಕೆ, ಸೊ ಫಸ್ಟ್ ಯಾವುದು? ಟಿವಿ ಸೆಟ್. ಓಕೆ, ಸೊ ಟಿವಿ ಸೆಟ್ ಪವರ್ ಎಷ್ಟಿದೆ ಸರ್? ದಟ್ ಈಸ್ ಅ ಪವರ್ 250 ವಾಟ್. ಈ ಕಿಲೋ ವಾಟಿಗೆ ಬೇಕು. ಪವರ್ನ ಕಿಲೋ ವಾಟಿಗೆ ತರಬೇಕಂದ್ರೆ 250 ಆಸ್ ಇಟ್ ಇಸ್ ಡಿವೈಡೆಡ್ ಬೈ 1000. ಯಾಕೆಂದ್ರೆ ಕಿಲೋ ವಾಟ್ ಬೇಕು. ಸೊ ಟೈಮ್ ಎಷ್ಟಿದೆ? ದಟ್ ಈಸ್ 1 hour. ಓಕೆ, ನಾವ್ ಅಕಾರ್ಡಿಂಗ್ ಟು ದ ಇಕ್ವೇಶನ್ ಯಾವುದು? ಎನರ್ಜಿ, ಬಿಕಾಸ್ ದೇ ಆರ್ ಆಸ್ಕಿಂಗ್ ಅಬೌಟ್ ಎನರ್ಜಿ. ಸೊ ಪವರ್ ಇಂಟು ಟೈಮ್. ವಾಟ್ ಇಸ್ ದ ಪವರ್? 250 divided by 1000 into 1 hour. Okay, right. So 250 divided by 1000. 0 point energy ಎಷ್ಟಿದೆ? 0 point. ಇದನ್ನ ನಾನು E1 ಅಂತ ಅನ್ಕೋತೀನಿ. ಓಕೆ, E1 0.25 kilowatt hour. Okay, kilowatt hour. Next one. So that is TV set ಆಯ್ತು. ಟೋಸ್ಟರ್ ಇವಾಗ ಟೋಸ್ಟರ್. ಓಕೆ, ಸೊ ಪವರ್ ಎಷ್ಟಿದೆ?
1200 ವಾಟ್ ನನಗೆ ಕಿಲೋ ವಾಟ್ ಅಲ್ಲಿ ಬೇಕು 1200 ಡಿವೈಡೆಡ್ ಬೈ 1000 ಕಿಲೋ ವಾಟ್ ಓಕೆ ಎಸ್ ಟೈಮ್ ಎಷ್ಟಿದೆ 10 ಮಿನಿಟ್ಸ್ ಸರ್ ಬಟ್ ನನಗೆ ಹವರ್ಸ್ ಅಲ್ಲಿ ಬೇಕು ದೇರ್ ಫೋರ್ 10 ಡಿವೈಡೆಡ್ ಬೈ 60 ಹವರ್ಸ್ ಓಕೆ ರೈಟ್ ಸೊ ಇವಾಗ ನನಗೆ ಎನರ್ಜಿ ಬೇಕು ದೇರ್ ಫೋರ್ E2 ಅಂತ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ P ಇಂಟು ಟಿ ಪವರ್ ಎಷ್ಟಿದೆ 1200 ಡಿವೈಡೆಡ್ ಬೈ 1000 ಓಕೆ ಟೈಮ್ ಎಷ್ಟಿದೆ 10 ಡಿವೈಡೆಡ್ ಬೈ 60 ಓಕೆ ಫೈನ್ ಸೊ 1010 2 zeros 2 zeros gone okay so 12 divided by 60 ಯಾಕಂದ್ರೆ 6 into 10 60 that is 0.2 E2 value that is 0.2 kilowatt hour okay kilowatt hour so therefore ನಮಗೆ ಗೊತ್ತಾಗೋದು ಏನಪ್ಪಾ ಅಂತಂದ್ರೆ ಇದರ ಮೂಲಕ ನಮಗೆ ಗೊತ್ತಾಗುವುದು energy 1 is greater than energy 2 okay so that is a TV ಜಾಸ್ತಿ ಯೂಸ್ ಮಾಡುತ್ತೆ compared to this a toaster okay is that clear so TV ಜಾಸ್ತಿ ಎನರ್ಜಿ ಯೂಸ್ ಮಾಡುತ್ತೆ with respect to toaster got it now let's move on to the questioning part yes a student plots a VI graph for 3 resistance okay 3 sample nichrome wire with the resistances R1 R2 and R3 choose from the following statement that holds true of this graph ಇಲ್ಲಿ ಹೇಳಿರೋದೇನು V versus I graph but ಇಲ್ಲಿರೋದು I versus V graph okay so this is I versus V graph ಅಲ್ಲಿ ಕೇಳಿರೋದು V versus I graph okay so therefore ನೋಡಿ resistance ಏನು ಅಂತಂದ್ರೆ resistance it is nothing but delta V divided by delta I this is V versus I graph okay ಅದೇ ನಿಮಗೆ resistance opposite word ಇದೆ conductance ಈ resistance ಅಂದ್ರೆ ಏನು opposes ಅಥವಾ obstruction offered by the conductor to the flow of current conductance ಏನು supports the flow of electricity ಅಥವಾ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಸಪೋರ್ಟ್ಸ್ ಅಂದ್ರೆ ರೆಸಿಪ್ರೋಕಲ್ ಇದು ಸೊ ಕಂಡಕ್ಟನ್ಸ್ ಏನು ಮಾಡುತ್ತಂದ್ರೆ ಡೆಲ್ಟಾ ಐ ಡಿವೈಡೆಡ್ ಬೈ ಡೆಲ್ಟಾ ವಿ ಸೊ ಇದು ಏನು ಐ ವರ್ಸಸ್ ವಿ ಗ್ರಾಫ್ ಓಕೆ ಐ ವರ್ಸಸ್ ವಿ ಗ್ರಾಫ್ ಅಂತ ಅಂದಾಗ ಇಲ್ಲಿ ನಮ್ಗೆ ಬೇಕಾಗಿರೋದು ರೆಸಿಸ್ಟೆನ್ಸ್ ಈಸ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ದ ಕಂಡಕ್ಟನ್ಸ್ ಓಕೆ resistance is inversely proportional to the conductor ಅದರ ಪ್ರಕಾರ ನೋಡಿದ್ರೆ ಕಂಡಕ್ಟನ್ಸ್ is more less and less ಅಂದ್ರೆ ಇದು ಕಂಡಕ್ಟನ್ಸ್ ಜಾಸ್ತಿ ಇದೆ ಕಂಡಕ್ಟನ್ಸ್ R3 ಗೆ ಕಮ್ಮಿ ಇದೆ ಕಂಡಕ್ಟನ್ಸ್ ಆಫ್ R3 that is less but with respect to resistance ಅಂದ್ರೆ ಉಲ್ಟಾ ಹೋಗಬೇಕು ಓಕೆ so therefore that is R2 is greater than R1 is greater than R3 this is the order okay so R1 R3 R2 is greater than R1 is greater than R3 therefore option D is the right answer okay now let's move on to the next question the instrument used for the measuring electric current ಯಾವ instrument ಇಂದ measure ಮಾಡ್ತೀವಿ direct answer that is option B okay option B next one there are 3 resistors connected in a parallel the resistance of each resistor is a 3 ohm what is the total resistance of all the 3 resistors okay ಯಾವ ಕಾಂಬಿನೇಷನ್ ಹೇಳ್ತಾ ಇರೋದು parallel combination okay parallel combination therefore 1 divided by RP first resistance is to 3 ohm second resistance is to 3 ohm third resistance is to 3 ohm so general ಆಗಿ ಇದು ಒರಿಜಿನಲ್ ಫಾರ್ಮುಲಾ ಅದು 1 by R1 plus 1 by R2 2 resistors ಇದ್ರೆ ಇಷ್ಟೇ 3 resistors ಇದ್ರೆ ಇನ್ನೊಂದು ಆಡ್ ಮಾಡ ಅಷ್ಟೇ okay so take the LCM sir 3 divided by 3 so therefore RP value okay so that is 1 by 1 so RP value that is equals to 1 ohm so option A is the right answer next one if a person has 5 resistors each of value 1 by 5 ohms ಇಲ್ಲಿ ಮಿಸ್ ಆಗಿದೆ ಇಲ್ಲಿ ohms ಬರಬೇಕು ಇದು ಇಗ್ನೋರ್ ಮಾಡಿ the maximum resistance he can obtain by the connecting them is so ಇಲ್ಲಿ minimum resistance ಬೇಕಂದ್ರೆ parallel connect ಮಾಡ್ಕೋಬೇಕು ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಬೇಕಂದ್ರೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ಕೋಬೇಕು ಓಕೆ ಸೊ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ಕೋತೀನಿ ಅಂತ ಹೇಳಿದ್ರೆ
So series connection R1, R2, R3 plus R4 plus R5. You know, a person has a 5 resistors each value ಅಂದ್ರೆ identical resistor. Identical resistors ಇದ್ರೆ ಡೈರೆಕ್ಟ್ ಆಗಿ ನೀವು RS into is equals to N into R ಅಂತ ಬರೆದ್ಬಿಡೋದಷ್ಟೇ. So N 5 resistors. Okay, N ಎಷ್ಟಿದೆ? 5 resistors. Each resistor value 1 by 5. So 5 get cancelled. So RS that is equals to 1 ohm. Maximum resistors ಎಷ್ಟು ಬರುತ್ತೆ? 1 ohm. That is option A. You have a point? Now, next one. The resistance of wire when the length of the wire increased 2 times. So resistance dependent factors ಯಾವ್ದು? Sir, resistance is directly proportional to the length. Resistance is inversely proportional to the area of cross section. Correct? So ಇಲ್ಲಿ ಯಾವ್ದು ಕೊಟ್ಟಿರೋದು? 2 times of a length. Okay? 2 times. Therefore, ಈ ಕಾನ್ಸೆಪ್ಟ್ ನ ಕನ್ಸಿಡರ್ ಮಾಡ್ಕೋಬೇಕು. So ಕನ್ಸಿಡರ್ ಮಾಡ್ಕೊಂಡ್ರೆ ಲೆಂತ್ ಎಷ್ಟು ಟೈಮ್ ಇನ್ಕ್ರೀಸ್ ಆಗಿದೆ? Therefore, R dash is increased twice. 2 times of length ಅಂದ್ರೆ original length 2L. Therefore, R dash is equals to 2 R the L ಇದೆ R 2 times. Okay, so 2 times extra ಆಗಿದೆ. Becomes a 2 times. Okay, option A. Got it? Now, next question. Which among the following is the correct way of connecting? Okay, connect ammeter as well as the voltmeter in the circuit to determine the equivalent resistance of two resistors in a series. Okay, two resistors in a series. Okay, ಅಂದ್ರೆ ammeter ನ ಮತ್ತೆ voltmeter ನ ಯಾವ ರೀತಿ ನಾವು ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡ್ಕೋಬೇಕು so that equivalent resistance ನ ಫೈಂಡ್ ಮಾಡಬಹುದು ಯಾವಾಗ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಅಂತ. ಓಕೆ, ನಮಗೆ ಗೊತ್ತಿದೆ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದದೇ ಅಲ್ವಾ. ammeter is always connected a series. voltmeter is always connected a parallel. ಅದೇ ವೋಲ್ಟ್ಮೀಟರ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಇನ್ಫಿನಿಟಿ ರೆಸಿಸ್ಟೆನ್ಸ್ ನ ಪ್ರೊವೈಡ್ ಮಾಡುತ್ತೆ. ಕರೆಂಟ್ ವಿಲ್ ನಾಟ್ ಫ್ಲೋ. ಸೊ ನಮಗೆ ಕರೆಕ್ಟ್ ರೀಡಿಂಗ್ ಸಿಗಲ್ಲ. ಅದೇ ಆಮೀಟರ್ ನ ನಾವು ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಇಟ್ ಹ್ಯಾಸ್ ಅ ಲೋ ರೆಸಿಸ್ಟೆನ್ಸ್, ಡಮ್ ಬಂದ್ಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ. ಅರ್ಥ ಆಗ್ತೀನಾ? ಸೊ ಅದಕ್ಕೆ ಆಮೀಟರ್ ನ ಸೀರೀಸ್ ಅಲ್ಲಿ ವೋಲ್ಟ್ಮೀಟರ್ ನ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಸೊ ಬೋತ್ ಅನ್ನೋದು ರಾಂಗ್. ಸೊ ದಿಸ್ ಇಸ್ ಆಲ್ಸೋ ರಾಂಗ್, ದಿಸ್ ಇಸ್ ಆಲ್ಸೋ ರಾಂಗ್. ಆಮೀಟರ್ ಇನ್ ಅ ಪ್ಯಾರಲಲ್? ನೋ. Ammeter in a series and voltmeter in a parallel? Yes, option D. Next one. On which of the given factor resistance does not depends? So does not depends on the dimensions ಮೇಲೆ ತಾನೆ. Does not depends on the dimension ಮೇಲೆ ಡಿಪೆಂಡ್ ಇದ್ದೇ ಇರುತ್ತೆ. That is rho L divided by A. Rho ಅನ್ನೋದು resistivity, L ಅನ್ನೋದು length of the conductor, A ಅನ್ನೋದು area of a cross section. Also it depends on, okay, also it depends on a temperature. Temperature. If a temperature increases, resistance also increases, directly related. Okay, ಅದರ ಪ್ರಕಾರ ನೋಡಿದ್ರೆ ಲೆಂತ್ ಆಫ್ ದ ಕಂಡಕ್ಟರ್ ಎಸ್ ಡಿಪೆಂಡ್ಸ್, ಯಾಕೆಂದ್ರೆ ಫಾರ್ಮುಲಾದಲ್ಲಿದೆ. ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ ಎಸ್, ಟೆಂಪರೇಚರ್ ಎಸ್, ಡೆನ್ಸಿಟಿ ಮೇಲೆ ಡಿಪೆಂಡೆಂಟ್. ದೇರ್ಫೋರ್ ಆಪ್ಷನ್ ಡಿ. ನೆಕ್ಸ್ಟ್ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಒಬೇಸ್ ಓಮ್ಸ್ ಲಾ? ಫಿಲಮೆಂಟ್ ಆಫ್ ದ ಬಲ್ಬ್? ನೋ, ಯಾಕೆಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ದೇರ್ಫೋರ್ ಇಟ್ ಇಸ್ ರಾಂಗ್. LED, it is a non-ohmic resistor, therefore it do not obey the Ohm's law. Okay, so idu saita possible. Nichrome, yes. Transistor, it is also non-ohmic resistor, it is also wrong. Therefore right answer, that is option C, is the right answer. Now, electrical resistivity of a given metallic wire depends upon electrical resistivity. Electrical resistivity ಅಂತಂದ್ರೆ it is the nature of the conductor ಅಥವಾ material. ಇದನ್ನ ನಾವು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತಾನೂ ಕರಿತೀವಿ. ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಅ ಡೈಮೆನ್ಷನ್ ಅಟ್ ಆಲ್. ಓಕೆ, ನೌ ಇಟ್ಸ್ ಅ ಲೆಂತ್? ನೋ. ಡೈಮೆನ್ಷನ್ಸ್ ಅಲ್ವಾ? ನೋ. ಥಿಕ್ನೆಸ್? ನೋ. ಇಟ್ಸ್ ಶೇಪ್? ನೋ. ನೇಚರ್ ಆಫ್ ದ ಮಟೀರಿಯಲ್? ಎಸ್. ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಎ ಗಿವನ್ ಮೆಟಾಲಿಕ್ ವೈರ್ ಡಿಪೆಂಡ್ಸ್ ಅಪಾನ್ ಓನ್ಲಿ ನೇಚರ್ ಆಫ್ ದ ಮಟೀರಿಯಲ್. ಓಕೆ, ನೌ ನೆಕ್ಸ್ಟ್ ಒನ್. An electric heater is rated at a 2 kilowatt. Electrical energy cost 4 rupees per kilowatt hour. ಅಂದ್ರೆ ಪರ್ ಯೂನಿಟ್ಗೆ, ಒಂದು ಯೂನಿಟ್ಗೆ 4 rupees ಆಗುತ್ತೆ. What is the cost of using the heater for 3 hours? So first of all, energy na find ಮಾಡಬೇಕು. So energy, that is nothing but power into time. Okay, so first energy na find ಮಾಡೋಣ in a kilowatt hour. ಯಾಕೆ kilowatt hour ಅಲ್ಲೇ find ಮಾಡಬೇಕು ಅಂತಂದ್ರೆ we are paying electricity bill only for a commercial unit of electricity, that is a kilowatt hour. Okay, joules ಗೆ pay ಮಾಡ್ತಾ ಇಲ್ಲ. Okay, so electrical heater is a 2 kilowatt. Okay, 2 kilo watt kilowatt. Okay, 2 kilowatt into
ಕಿಲೋವಾಟ್ ಸಿಕ್ತು. ಓಕೆ, ಪವರ್ ಇದೆ, ದಿಸ್ ಇಸ್ ಪವರ್. ಆ್ಯಂಡ್ ಟೈಮ್ ದಟ್ ಈಸ್ ದ 3 hours. ಓಕೆ, 3 hours. ದೇರ್ಫೋರ್ ಎಲೆಕ್ಟ್ರಿಕಲ್ ಎನರ್ಜಿ 2 3 6, ಸೊ ಕಿಲೋ ವಾಟ್ ಅವರ್. ಓಕೆ, ಫೈನ್ 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 ಫೈನ್. ಇವಾಗ ಕಾಸ್ಟ್ ಎನರ್ಜಿ ಪರ್ ಎನರ್ಜಿ ಇಂಟು ರೇಟ್ ಅಥವಾ ಪ್ರೈಸ್. ರೇಟ್ ಪರ್. ಓಕೆ ಓಕೆ, ಏನಂತ ಬರೀಬೋದು? ಎಷ್ಟಿದೆ? ಕಾಸ್ಟ್ ಪರ್ 1 kilowatt hour. ಸೊ ಟೋಟಲ್ ಕಾಸ್ಟ್ ಇದು. ಸೊ ಟೋಟಲ್ ಕಾಸ್ಟ್ ಎಷ್ಟಾಯ್ತು? 6 into 4, 4 24. ಓಕೆ, ಸೊ ಫೈನಲ್ ಆಗಿ ಟೋಟಲ್ ಕಾಸ್ಟ್ ಈಸ್ ₹24. Okay, so that is option C. Option C is the right answer. Okay, now let's move on to the next question. An electric fuse is connected with. Electric fuse annodenu? Electric fuse another safety device. Okay, it is a safety device. It is a safety device, and it is made up of, okay, it is made up of lead plus tin alloy. Okay, lead plus tin another alloy. Lead plus tin alloy in the model pattida. Okay, it is connected to live wire, only live wire. Why? Because idralli potential difference estirutte 220 volt. Earthing potential difference 0, neutral potential difference 0, and the parallel to the line wire and the line wire illa illa. Okay, so therefore option A is the right answer. Now next one, which of the following term does not represent electrical power in a circuit? Okay, so electrical power mathematical equations kodadre A B C D nodi. So first mathematical equation yavadu? Work divided by time athava energy divided by time. Idena? Illa. In terms of I and V. Okay, in terms of I and V. So I into V, this is general formula. Okay, so from Ohm's law, V is equals to IR athava I is equals to V by R. Correct? So first one, this is first equation. Second one, P is equals to I into V value. Into V value is the IR. Therefore, P is equals to I square into R. Okay. Third one, P as it is. Okay. So I value in terms of a V. V by R into V. So that is a V square divided by R. Okay. So finally, in terms of a V and I. Nodi. First one I square R. Yes, ide illi. Next one I into V ಅಥವಾ V into I. Yes, ಇದೆ. I R square ಇಲ್ಲ. V square by R ಇದೆ ಇಲ್ಲಿ. So option C is not. Okay, does not represent electrical power in a circuit. Okay, now okay, so ಇಷ್ಟು very important questions ಆಗಿರುತ್ತೆ. Okay, very important questions ಆಗಿರುತ್ತೆ. And one more important part is, so you have to discuss, means practice the derivation part of series combination and parallel combination. Okay, so ಇಷ್ಟು ಹೇಳ್ತಾ ಇವತ್ತಿನ lecture, that is electricity in a board booster batch 2024-2025 batch ಗೆ ಫಸ್ಟ್ ಲೆಕ್ಚರ್ ಮುಗೀತು. ಅಂದರೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಮುಂದಿನ ವೀಕಲ್ಲಿ ಅಂದರೆ ಅಪ್ಕಮಿಂಗ್ ಕ್ಲಾಸಲ್ಲಿ ಹೊಸ ಚಾಪ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಷ್ಟೊತ್ತಿಗೆ ಇದನ್ನು ಕರೆಕ್ಟಾಗಿ ನೀಟಾಗಿ ಓದ್ಬಿಡಿ. ಓಕೆ, ಸೊ ಮತ್ತೆ ಅದೇ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಹಿತ ಪ್ರಾಕ್ಟೀಸ್ ಮಾಡಿ. ಏನಾದರೂ ಬಿಟ್ಟಿದ್ರೆ, ನಾನು ಬಿಟ್ಟಿಲ್ಲ ಅಂತ ಅನ್ಕೋತೀನಿ, ಸೊ ಬಿಟ್ಟಿದ್ರೆ ಖಂಡಿತ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಚಾಪ್ಟರ್ನ ಅಟೆಂಡ್ ಮಾಡಿ. ಓಕೆ, ಸೊ ಇದರ ಜೊತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ ಇದೇ ರೀತಿ ಓದ್ತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ. ನಿಮ್ಮ SSLC ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಒಳ್ಳೆ ಕಾಲೇಜ್ನ ಸೇರ್ಕೊಳ್ಳಿ. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.